ವರ್ಣಗಳಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅಂತ ಹೇಳಿದ್ವಿ. ವರ್ಣ ಅಂತ ಹೇಳಿದ್ರೆ ಬಣ್ಣ ಅಲ್ವಾ? ಬರೀ ಬಣ್ಣ ಅಲ್ಲ ಅದು. ಅದು ಒಂದು ಕರ್ತವ್ಯ, ಅದು ಒಂದು ಜ್ಞಾನ, ಅದು ಒಂದು ಜವಾಬ್ದಾರಿ, ಅದು ಒಂದು ಗುಂಪು, ಅದು ಒಂದು ವರ್ತನೆ, ಅದು ಒಂದು ಗುಣ. ಹೀಗೆ ನಾನಾ ರೀತಿಯಾಗಿ ಹೇಳ್ಕೊಂಡ್ ಬರ್ತೀವಿ ನಾವು ಅದನ್ನ. ಇಂಥ ವಿಚಾರಗಳಲ್ಲಿ ನಾವು ಲಾಸ್ಟ್ ಫೀಲ್ಡ್ನಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಇವೆರಡು ವರ್ಣಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವಿಲ್ಲಿ. ಮುಂದುವರೆದಂತೆ ಇವತ್ತು ವೈಶ್ಯ ಮತ್ತು ಶೂದ್ರ, ನೆಕ್ಸ್ಟ್ ಈ ವರ್ಣಗಳ ಒಂದು ಮಹತ್ವವನ್ನ ಸ್ವಲ್ಪ ಮಟ್ಟಿಗೆ ನಾವು ಚರ್ಚೆ ಮಾಡೋಣ. ವೈಶ್ಯ ಎನ್ನುವಂಥದ್ದು ಮೂರನೇ ವರ್ಣ. ಸಮಾಜದಲ್ಲಿ ಇದು ಮೂರನೇ ಸ್ಥಾನವನ್ನ ಪಡೆದಿದೆ. ದ ವೈಶ್ಯ has enjoyed a third place in hierarchical system. He is in a third place in our society or in a traditional society. The Vaishya Varna born from the thigh part of a creator. ಸೃಷ್ಟಿಕರ್ತನ ತೊಡೆ ಭಾಗದಿಂದ ವೈಶ್ಯವರ್ಣವು ಜನಿಸಿದೆ ಅಂತ ಹೇಳ್ಬಿಟ್ಟು ಮನು ಎನ್ನುವಂತ ತನ್ನ ಅಭಿಪ್ರಾಯವನ್ನ ಹೇಳ್ಕೊಂಡ್ಬರ್ತಾನೆ. The thigh, it is not only a part of body, as a pillar of body. The whole body depend upon these pillars. ಇಡೀ ವ್ಯವಸ್ಥೆ, ಇಡೀ ಸಾಮಾಜಿಕ ವ್ಯವಸ್ಥೆ ಎನ್ನುವಂಥದ್ದು ಅವಲಂಬಿತವಾಗಿರೋದು ಈ ಪಿಲ್ಲರ್ ಮೇಲೆ. ಇದು ಸಮಾಜದ ಆಧಾರ ಸ್ತಂಭ. ವೈಶ್ಯ ಎನ್ನುವಂಥದ್ದು ಸಮಾಜದ ಆಧಾರ ಸ್ತಂಭ. ಅವನೇನು ಮನು ತೊಡೆ ಭಾಗದಿಂದ ಜನಿಸಿದ ಅಂತ ಹೇಳ್ತಾರಲ್ಲ, ಆ ಭಾಗ ಎನ್ನುವಂಥದ್ದು ಒಂದು ರೀತಿಯಾಗಿ ಆಧಾರ ಸ್ತಂಭ. ಇಡೀ ಸಮಾಜ ನಿಂತ್ಕೊಳ್ಳಿಕ್ಕೆ, ಇಡೀ ದೇಹ ನಿಂತ್ಕೊಳ್ಳಿಕ್ಕೆ ಹೇಗೆ ಆ ಭಾಗ ಎನ್ನುವಂಥದ್ದು ಸಪೋರ್ಟಿವ್ ಆಗಿರ್ತದೆ, ಈ ವೈಶ್ಯ ಎನ್ನುವಂಥದ್ದು ಇಡೀ ಸಮಾಜದ ವ್ಯವಸ್ಥೆಗೆ ಒಂದು ಸಪೋರ್ಟ್ ಆಗಿರ್ತಕ್ಕಂಥದ್ದು, ಆಧಾರವಾಗಿರ್ತಕ್ಕಂಥದ್ದಲ್ಲಿ. ಆ ದೃಷ್ಟಿಕೋನದಲ್ಲಿ ಮನು ಎನ್ನುವಂಥದ್ದು ಈ ವರ್ಣವನ್ನ ನೋಡ್ತಾನೆ. ಕೇವಲ ಯಾವುದೋ ಒಂದು ಗುಂಪಾಗಿ ಅಲ್ಲ, ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವುಗಳ ಪಾತ್ರ ಏನು, ಅವಳ ಸ್ಥಾನಮಾನ ಏನು ಎನ್ನುವಂತ ಒಂದು ವ್ಯವಸ್ಥೆಯನ್ನ, ಮಹತ್ವವನ್ನ ಮನು ಎನ್ನುವಂಥವನು ಸಾರಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವಿಲ್ಲಿ. ಈ ವೈಶ್ಯ ಎನ್ನುವಂಥದ್ದು ತೇಜೋ ಗುಣ ಅಲ್ಲ. ವೈಶ್ಯ ಹ್ಯಾಸ್ ಬೀನ್ ತೇಜೋ ಗುಣ. ಒಂದ್ ರೀತಿಯಾಗಿ ಪ್ರಕಾಶಮಾನವಾಗಿರ್ತಕ್ಕಂಥದ್ದು, ಅಥವಾ ತೇಜಿ ಮಂದಿ ಅಂತೇಳಿ ಕರೀತಾರೆ ಉತ್ತರ ಕರ್ನಾಟಕ ಕಡೆ. ವ್ಯಾಪಾರಸ್ಥರನ್ನ, ವ್ಯವಹಾರ ಮಾಡ್ತಕ್ಕಂಥವರನ್ನ ತೇಜಿ ಮಂದಿ ಅಂತೇಳಿ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕದ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೇಜಿ ಮಂದಿ ಅಂತ ಕರೀತಾರೆ. ವ್ಯವಹಾರ ಮಾಡ್ತಕ್ಕಂಥ ಒಂದು ತೇಜಿ ಗುಣ ಅಂತ, ಆ ಗುಣವನ್ನು ಹೊಂದಿರತಕ್ಕಂಥವ್ರು, ವ್ಯಾಪಾರ ಮನೋಭಾವನೆಯನ್ನು ಹೊಂದಿರತಕ್ಕಂಥವ್ರು. ಸೊ ಇಲ್ಲಿ ವೈಶ್ಯ ಎನ್ನುವಂತವನ ಒಂದು ಗುಣ ಅದಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಇವನ ಒಂದು ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಆನೆಸ್ಟ್, ದಟ್ ಈಸ್ ಇಂಪಾರ್ಟೆಂಟ್. ಪ್ರಾಮಾಣಿಕತನ, ವ್ಯವಹಾರದಲ್ಲಿ ಪ್ರಾಮಾಣಿಕತನ ಇರಬೇಕಲ್ಲಿ. ಕೊಡುಕೊಳ್ಳೋದಾಗಿರುವುದು, ತಗೊಳತಕ್ಕಂಥದ್ದಾಗಿರುವುದು, ಮಾರಾಟ ಮಾಡ್ತಕ್ಕಂಥದ್ದಾಗಿರುವುದು, ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಅವನು ಪರರಿಗೆ ವಂಚನೆ ಮಾಡದೇ ನಿಟ್ಟಿನಲ್ಲಿ ವ್ಯವಹಾರವನ್ನ ಮಾಡ್ತಕ್ಕಂಥ ಒಂದು ಕೌಶಲ್ಯವನ್ನ ಅವನು ರೂಢಿಸ್ಕೊಂಡು ಬಂದಿರಬೇಕು. ಅದನ್ನ ನಾವಿಲ್ಲಿ ಪ್ರಾಮಾಣಿಕತನ ಅಂತ ಹೇಳ್ತೀವಿ ನಾವಿಲ್ಲಿ. ಅಲ್ಲ, ಸತ್ಯ ಬೇರೆ, ಪ್ರಾಮಾಣಿಕತನ ಬೇರೆ. ಸತ್ಯನೇ ಬೇರೆ, ಪ್ರಾಮಾಣಿಕತನ ಬೇರೆ. ಸತ್ಯ ಹೇಳ್ತಕ್ಕಂಥವ್ರೆಲ್ಲರೂ ಪ್ರಾಮಾಣಿಕರಲ್ಲ. ಹಾಗಂತೇಳಿ ಪ್ರಾಮಾಣಿಕತನ ಎಲ್ಲಿರುತ್ತೆ ಅಲ್ಲಿ ಸತ್ಯ ಇರಲೇಬೇಕು ಅನ್ನೋದೇನ ಎನ್ನುವಂಥದ್ದು ಏನಲ್ಲ. ಸಾಮಾನ್ಯವಾಗಿ ಪಕ್ಷಪಾತ ಮಾಡದೇ ಇರತಕ್ಕಂಥ, ಒಳಗೊಂದು ಹೊರಗೊಂದು ಇಲ್ಲದೆ ಇರತಕ್ಕಂಥದ್ದೇ ಒಂದು ಪ್ರಾಮಾಣಿಕತನ ಅಂತ ಹೇಳ್ತೀವಿ ನಾವಿಲ್ಲಿ. ಆ ನೆಕ್ಸ್ಟ್ ಒನ್, ಸರ್ವಿಸ್ ಈಸ್ ಮೋಟೋ, ನಾಟ್ ಪ್ರಾಫಿಟ್. ಇಲ್ಲಿ ಲಾಭಕ್ಕಿಂತ ಮುಖ್ಯವಾಗಿ ಸೇವೆನೇ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಗುರಿ. ಅಲ್ಲಿ ವೈಶ್ಯನ ಒಂದು ಮುಖ್ಯ ಲಕ್ಷಣ ಏನಂತ ಹೇಳಿದ್ರೆ ಸೇವೆ, ಪರರಿಗೆ ಸೇವೆ ಮಾಡ್ತಕ್ಕಂಥದ್ದು. ಮೇಲಿನ 2 ವರ್ಣಗಳು, ಕೆಳಗಿನ 1 ವರ್ಣಕ್ಕೆ ಇವನು ಸೇವೆಯನ್ನ ಒದಗಿಸ್ಕೊಡ್ಬೇಕು ಇವನು.
ಕೆಳಗಿನ ಶೂದ್ರ ಎನ್ನುವಂತ ಒಂದು ವರ್ಣ, ಮೇಲಿನ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎನ್ನುವಂತ 2 ವರ್ಣಗಳಿಗೆ ಇವನು ಸರ್ವಿಸ್ ಕೊಡ್ಬೇಕು ಇವನಲ್ಲಿ. ಅಲ್ಲೇ ವ್ಯವಹಾರ ಮಾಡ್ತಕ್ಕಂಥದ್ದು ಅಂತಂದ್ರೆ ಮೇಲಿನ ವರ್ಣದವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಸರಬರಾಜು ಮಾಡಬೇಕು, ಕೆಳಗಿನವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಸರಬರಾಜು ಮಾಡಬೇಕು. ಅದಕ್ಕಾಗಿನೇ ಈ ವರ್ಣವನ್ನ ಮನು ಸಮಾಜದ ಆಧಾರ ಸ್ತಂಭ ಅಂತ ಕರಿತಾನೆ. ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡತಕ್ಕಂಥ ಒಬ್ಬ ಏಜೆಂಟ್ ಇದ್ದಂಗೆ ಈ ವೈಶ್ಯ ಎನ್ನುವಂಥವ್ನು. ಅಗತ್ಯ ವಸ್ತುಗಳು ಬೇಕೇ ಬೇಕು. ಈಗ ನೋಡಿ, ಲಾಕ್ಡೌನ್ ಆಗಿದ್ರು ಸಹ ಅಗತ್ಯ ವಸ್ತುಗಳಿಗೆ ಪರ್ಮಿಷನ್ ಇದೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ನಿಮ್ಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ಹೋಗಿ ಕೊಂಡ್ಕೊಂಡು ಬರಬಹುದು. ಅದಕ್ಕೆ ಮಾತ್ರ ಅವಕಾಶ ಇದೆ. ಅದು ಬಿಟ್ಟು ಬೇರೆ ಬೇರೆ ಏನಕ್ಕಿಲ್ಲ. ಅದನ್ನೆಪ್ಪ ಹೇಳ್ಕೊಂಡು ಹೊರಗಡೆ ಬರಂಗಿಲ್ಲ. ಹೊರಗಡೆ ಬಂದಂತೇಳಿ ಸೀಸ್ ಮಾಡ್ತಾರೆ ವೆಹಿಕಲ್. ಮೊದ್ಲು ಲಾಠಿ ಹೆಡ್ ಕೊಡ್ತಿದ್ರೆ, ಈಗ ಲಾಠಿ ಹೆಡ್ ಕೊಡಲ್ಲ, ವೆಹಿಕಲ್ ಸೀಸ್ ಮಾಡ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ವೈಶ್ಯ ಎನ್ನುವಂಥವನು ತಮಗೆ ಲಾಭದ ಮುಖ್ಯ ಅಲ್ಲ, ಇಲ್ಲಿ ಸೇವೆನೇ ಮುಖ್ಯ. ಬೇರೆ ವರ್ಣದವರನ್ನ ಸೇವೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಕರ್ತವ್ಯ ಒಂದೇನು. ಅಲ್ಲೇ ಲಾಭ ನಷ್ಟದ ಒಂದು ಪರಿಕಲ್ಪನೆ. ಸಾಮಾನ್ಯವಾಗಿ ವ್ಯವಹಾರ ಅಂತ ಹೇಳಿದ್ರೆ ಇದ್ದೇ ಇರುತ್ತೆ. ಒಂದ್ರಲ್ಲಿ ನಷ್ಟ ಆಗುತ್ತೆ, ಒಂದ್ರಲ್ಲಿ ಲಾಭ ಆಗುತ್ತೆ. ಅಲ್ಲೇ ಯಾವುದು ಬಹಳ ದಿನಗಳ ಕಾಲ ಉಳಿಕೊಳ್ಳುವಂತ ಒಂದು ವ್ಯವಸ್ಥೆ ಇತ್ತು, ಅದಕ್ಕೆ ಬಂಡವಾಳ ಹಾಕಿದಾಗ ನಷ್ಟ ಆಗ್ತಕ್ಕಂಥ ಸಹಜ ಇರುತ್ತೆ. ಅದಕ್ಕೆ ಯಾವುದೇ ಇಂಡಸ್ಟ್ರಿಯಲಿಸ್ಟ್, ಯಾವುದೇ ಒಬ್ಬ ಕೈಗಾರಿಕೋದ್ಯಮಿ ಆಗಿರ್ಲಿ, ಒಂದು ಉತ್ಪಾದಿತ ವಸ್ತುವನ್ನ ಮಾರುಕಟ್ಟೆಗೆ ಬಿಡಬೇಕು ಅಂತ ಹೇಳಿದ್ರೆ ಅದ್ರ ಒಟ್ಟು ವೆಚ್ಚದ ಅರ್ಧದಷ್ಟು ಹೆಚ್ಚಿಗೆ ಬೆಲೆ ಮಾಡಿಬಿಟ್ಟು ಅವನು ಮಾರ್ಕೆಟಿಗೆ ಬಿಡ್ತಾನೆ. ಯಾಕಂತ ಹೇಳಿದ್ರೆ ವೇಟಿಂಗ್ ಚಾರ್ಜ್ ಅಂತ ಹೇಳಿರುತ್ತೆ. ಈಗ ಯಾವುದೋ ಒಂದು ವಸ್ತುವನ್ನ ಮಾರ್ಕೆಟ್ ಬಿಟ್ಟ ತಕ್ಷಣ ಸೇಲ್ ಆಗೋದಿಲ್ಲ ಅದು. ಉದಾಹರಣೆ ಸೋಪು ಅಂತ ಹೇಳ್ತೀವಿ. ಸೋಪ್ ಇವತ್ತು ಒಂದು ಸೋಪ್ ಮಾರ್ಕೆಟ್ ಬಿಟ್ಟ ತಕ್ಷಣ ಇವತ್ತು ಯಾರು ಅದನ್ನ ಕೊಂಡ್ಕೊಂಡು ಹೋಗೋದಿಲ್ಲ. ಅದು ವೆಯ್ಟ್ ಮಾಡುತ್ತೆ ಅದಲ್ಲಿ. ಅಲ್ಲ, ಈಗ ನಾವು ಒಂದು ಸೋಪ್ ಕೊಂಡ್ಕೊಂಡ್ವಿ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಸೋಪ್ ಕೊಂಡ್ಕೊಂಡ್ ಬರೋದಿಲ್ಲ. ಸೋಪ್ ಖಾಲಿ ಆಗೋರು ನಾವು ಸುಮ್ಮನೆ ಇರ್ತೀವಿ ನಾವು. ಬಟ್ ಪ್ರಾಡಕ್ಟ್ ಆಗಿರತಕ್ಕಂಥ ವಸ್ತು ವೆಯ್ಟ್ ಮಾಡುತ್ತಲ್ಲ, ವೇಟಿಂಗ್ ಚಾರ್ಜ್ ಕೊಡೋರು ಯಾರು? ಸೊ ಅದಕ್ಕೆ ಇಂಡಸ್ಟ್ರಿಯಲಿಸ್ಟ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ವಸ್ತುವಿನ ಬೆಲೆಯನ್ನು ನಿಗದಿಪಡಿಸುವಾಗ ಇದೆಲ್ಲದನ್ನ ಆ ಕಚ್ಚಾ ವಸ್ತು, ಪ್ರಾಡಕ್ಟ್, ಉತ್ಪಾದಿತ ಖರ್ಚು, ಆ ವಸ್ತುವಿನ ಒಂದು ಪ್ಯಾಕೇಜು, ಮಾರುಕಟ್ಟೆ, ಸಾರಿಗೆ, ಸಂಪರ್ಕ ಎಲ್ಲದನ್ನು ಸೇರ್ಬಿಟ್ಟು ದರ ನಿಗದಿ ಮಾಡಿಬಿಟ್ಟು ಮಾರ್ಕೆಟಿಗೆ ಬಿಡ್ತಾನೆ. ಹಾಗೆ ಈ ವೈಶ್ಯ ಅನ್ನುವಂಥವನು ಲಾಭ ನಷ್ಟ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಅವುಗಳನ್ನ ಪರಿಗಣನೆ ಅವನು ಗಮನಕ್ಕೆ ತರದೇನೆ ಸೇವೆ ಮಾಡ್ತಕ್ಕಂಥದ್ದು ಅವನು ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಅಂತ ಹೇಳ್ತಾನೆ. ಅಂಡ್ ನೆಕ್ಸ್ಟ್ ಒನ್, ಸ್ಯಾಕ್ರಿಫೈಸ್ನೆಸ್, ತ್ಯಾಗ. ಯಾವುದೇ ಸಂದರ್ಭದಲ್ಲಾಗಿರ್ಲಿ ಅವನು ಆ ವ್ಯವಹಾರವನ್ನ ಅಥವಾ ಆ ಲಕ್ಷಣವನ್ನ ಹೊಂದಿರತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ. ಅಲ್ಲಿ ನನಗಾಗಲ್ಲ, ಬೇರೆಯವರಿಗಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಈ ಸ್ಯಾಕ್ರಿಫೈಸ್ನೆಸ್, ಯಾರು ಇಲ್ಲದೆ ಇರ್ತಕ್ಕಂಥವ್ರು ಬರ್ತಾರೆ, ಇರ್ತಕ್ಕಂಥವ್ರು ಬರ್ತಾರೆ. ಇರ್ತಕ್ಕಂಥವರಿಂದ ಪಡಿಬಹುದು, ಇಲ್ಲದೆ ಇರ್ತಕ್ಕಂಥವರಿಂದ ಅವ್ರು ನೀಡಬಹುದು. ಅಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ನೋಡಿ, ನಮ್ಮ ಮುರುಘಾ ಮಠ ಎನ್ನುವಂಥದ್ದು ದೀನ ದಲಿತರಿಗೆ, ದುರ್ಬಲರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ತ್ರಿವಿಧ ದಾಸೋಹಿಗಳು ಅಂತ ಹೇಳ್ತೀವಿ ನಾವು ನಮ್ಮ ಶರಣರನ್ನ. ಹಾಗೆ ಇಂಥ ಒಂದು ಸಂಕಷ್ಟ ದಿನಗಳಲ್ಲೂ ಸಹ ನಾವು ಬಡಬಗ್ಗರಿಗೆ ಆಹಾರ ಕಿಟ್ಗಳನ್ನ ಒದಗಿಸ್ತಕ್ಕಂಥದ್ದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ನಮ್ಮ ಶರಣರು ಮಾಡ್ತಕ್ಕಂಥ ಒಂದು ಸಾಧನೆಗಳನ್ನ ಅಥವಾ ಮಹತ್ ಕಾರ್ಯಗಳನ್ನ. ಸೊ ಈ ರೀತಿಯಾಗಿ ಹಿಂದೆನೂ ಸಹ ಇಂಥ ಒಂದು ಸಮಾಜದವರು ಅಥವಾ ಇಂಥ ಒಂದು ವರ್ಣದವರು ಸೇವೆಯನ್ನ ಮಾಡಿರ್ತಕ್ಕಂಥ ಒಂದು ಎಷ್ಟೋ ಉದಾಹರಣೆಗಳನ್ನ ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ ನಾವಿಲ್ಲಿ. ನೆಕ್ಸ್ಟ್ ಇಲ್ಲಿ ನಾಟ್ ಇಂಪಾರ್ಟೆನ್ಸ್ ಆಫ್ ಮನಿ, ಹಣದ ಪ್ರಾಮುಖ್ಯತೆ ಇಲ್ಲಿ ಬರೋದಿಲ್ಲ. ಇಲ್ಲಿ ವೈಶ್ಯನಿಗೆ ಹಣದ ಪ್ರಾಮುಖ್ಯತೆ ಇಲ್ಲ. ಲಾಭ ಬೇಕು ಅವನಿಗೆ, ಜೀವನಕ್ಕಾಗಿ ಅವನಿಗೆ ಜೀವನ ಅನ್ನುವಂಥದ್ದು ಇರುತ್ತೆ, ಲಾಭ ಬೇಕು. ಆದ್ರೆ ಲಾಭನೇ ಮುಖ್ಯ ಅಲ್ಲ ಅವನಿಗೆ. ಅದ್ರ ಬದಲಾಗಿ ಸೇವೆ ಅನ್ನುವಂಥದ್ದು ಇರುತ್ತೆ, ತ್ಯಾಗ ಎನ್ನುವಂಥದ್ದು ಇರುತ್ತೆ. ನೆಕ್ಸ್ಟ್ ಅಲ್ಲಿ ಅವನ ಮನೋಭಾವನೆ ಎನ್ನುವಂಥದ್ದು ಇರುತ್ತೆ. ನಾನು ಈ ಸಮಾಜದ ಒಬ್ಬ ಸದಸ್ಯ ಎನ್ನುವಂಥ ಒಂದು ಜ್ಞಾನನೂ ಅವನಿಗೆ ಇರುತ್ತೆ. ಇದೆಲ್ಲದನ್ನ ಮನದಟ್ಟು ಮಾಡಿಕೊಂಡು ಅವನಲ್ಲಿರ್ತಕ್ಕಂಥ ಒಂದು ಗುಣಗಳನ್ನ ಅವನು ರೂಢಿಸ್ಕೊಂಡು ಬಂದಿರ್ತಾನಲ್ಲಿ. ನೆಕ್ಸ್ಟ್ ಇವನಿಗೆ ಒಂದೇ ಆಗಿರ್ತಕ್ಕಂಥ ಕೆಲವು ಡ್ಯೂಟೀಸ್. ಅಲ್ಲಿ ವಾಟ್ ಆರ್ ದಿ ಡ್ಯೂಟೀಸ್ ಆಫ್ ವೈಶ್ಯ ಇನ್ ಟ್ರೆಡಿಷನಲ್ ಸೊಸೈಟಿ? ದಟ್ ಫಸ್ಟ್ ಒನ್, ಅಗ್ರಿಕಲ್ಚರ್, ಕೃಷಿ ಅಂತೇಳಿ ಕರಿತೀವಿ ನಾವು. ಕೃಷಿ ಮುಖ್ಯವಾಗಿರ್ತಕ್ಕಂಥ ಒಂದು ಕಸಬು. ಅಲ್ಲಿ ಕೃಷಿ ಮಾಡ್ತಕ್ಕಂಥದ್ದು, ಬಿತ್ತನೆ ಮಾಡ್ತಕ್ಕಂಥದ್ದು, ಕಳೆ ತೆಗಿತಕ್ಕಂಥದ್ದು, ಬೆಳೆ ತೆಗಿತಕ್ಕಂಥದ್ದು, ಕಟಾವು ಮಾಡ್ತಕ್ಕಂಥದ್ದು, ಅದರಿಂದ ದವಸ ಧಾನ್ಯಗಳನ್ನು ತೊಗೊಳ್ತಕ್ಕಂಥದ್ದು, ನಾನಾ ರೀತಿಯಾಗಿರ್ತಕ್ಕಂಥ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳು ಎಷ್ಟೋ ಇದಾವೆ. ಅವುಗಳಿಂದ ಬಂದಿರತಕ್ಕಂಥ ಒಂದು ಫಸಲನ್ನ ಅಥವಾ ಬೆಳೆಗಳನ್ನ, ಧಾನ್ಯಗಳನ್ನ ಮೇಲ್ವರ್ಣದವರಿಗೂ ನೀಡಬೇಕು, ಕೆಳವರ್ಣದವರಿಗೂ ನೀಡಬೇಕು. ಅವನೊಬ್ಬನೇ ಇಟ್ಕೊಳಂಗಿಲ್ಲ ದವಸ ಧಾನ್ಯಗಳನ್ನ. ಬೆಳೆದು ಬಿಟ್ಟು ಏನ್ ಮಾಡ್ತಾನೆ? ಇವ್ ನೋಡಿ, ರೈತ ಎನ್ನುವಂತಾನು ಎಷ್ಟೆಲ್ಲ ಕರೋನಾ ಲಾಕ್ಡೌನ್ ಇದೆ, ಏನೆಲ್ಲ ಇದೆ, ಆದ್ರೆ ರೈತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಕ್ ಇಲ್ಲ.
ಅವನು ಬೆಳೆದಿರ್ತಕ್ಕಂಥ ಕೃಷಿ ಉತ್ಪನ್ನಗಳನ್ನ ತಂದು ಮಾರುಕಟ್ಟೆಗೆ ಮಾರಾಟ ಮಾಡ್ಬೋದು. ಅವನು ಕೃಷಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ಬಂದ್ಬಿಟ್ಟು ತಗೊಂಡೋಗ್ಬೋದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಕ್ ಇಲ್ಲ. ಕೃಷಿಗೆ ಲಾಕ್ ಇಲ್ಲ. ಕೃಷಿ ಲಾಕ್ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲರೂ ಲಾಕ್ ಆಗ್ಬೇಕಾಗುತ್ತೆ. ಕೃಷಿಯನ್ನ ಲಾಕ್ ಮಾಡಿದ್ರೆ ಎಲ್ಲರೂ ಹೊಟ್ಟೆಯನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲ ಎಲ್ಲರೂ ಉಪವಾಸದಿಂದ ಇರ್ಬೇಕಾಗುತ್ತೆ. ಸೊ ಹಾಗಾಗಿ ಕುವೆಂಪು ಅವರು ಅವಾಗಲೇ ಹೇಳ್ತಿದ್ದಲ್ಲಿ ಅಲ್ಲೇ ರಾಜ್ಯಗಳು ಉಳಿಯಲಿ, ರಾಜ್ಯಗಳು ಅಳಿಯಲಿ, ಅಲ್ಲ ಯುದ್ಧಗಳಾಗ್ಲಿ, ಈಗ ಭೂಕಂಪಗಳಲ್ಲಿ ಏನೇ ಆಗಿರ್ಲಿ, ರೈತ ಬಿತ್ತದನ್ನ ಮಾತ್ರ ಮರೆಯೋದಿಲ್ಲ, ಕೃಷಿ ಮಾಡೋದನ್ನ ಮಾತ್ರ ಮರೆಯೋದಿಲ್ಲ. ಆಗಿಲ್ಲಿ ವೈಶ್ಯ ಅನ್ನುವಂಥನು ಕೃಷಿ ಮುಖ್ಯವಾಗಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಉದ್ಯೋಗ ಏನಂತ ಹೇಳಿದ್ರೆ ಕೃಷಿ. ಆ ಕೃಷಿಯಿಂದಲೇ ಎಲ್ಲಾ ರೀತಿಯಾಗಿರ್ತಕ್ಕಂಥ ಜೀವನ ಉತ್ಪನ್ನಗಳನ್ನ ಕಾಣ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ವೈಶ್ಯ ಎನ್ನುವಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಕಸುಬನ್ನ ಅವಲಂಬಿಸಿಕೊಂಡಿದ್ದಾನೆ. ನೆಕ್ಸ್ಟ್ ಇದ್ರ ಜೊತೆಯಲ್ಲಿ ವಹಿವಾಟುಗಳನ್ನ ಮಾಡ್ಕೊಂಡಿದ್ದ. ತರೋದು, ಕೊಡೋದು ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ಮಾರುಕಟ್ಟೆ ಮಾಲುಗಳನ್ನ ಸಾಗಿಸ್ತಕ್ಕಂಥದ್ದು, ಮಾರುಕಟ್ಟೆಯಿಂದ ವಸ್ತುಗಳನ್ನ ತರತಕ್ಕಂಥದ್ದು, ಅಲ್ವೇ ಮತ್ ದಲ್ಲಾಳಿಯ ಕೆಲಸ ಮಾಡ್ತಕ್ಕಂಥದ್ದು. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ವ್ಯಾಪಾರ ವಾಣಿಜ್ಯ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗುವಂತ ಒಂದು ಕಾರ್ಯ ಇವಂದಾಗಿರ್ತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಪಶುಸಂಗೋಪನೆ ಅಂತ ಹೇಳ್ತೀವಿ, ಅನಿಮಲ್ ಹಸ್ಬೆಂಡ್ರಿ ಅಲ್ವೇ. ಅಗ್ರಿಕಲ್ಚರ್, ಟ್ರೇಡ್ ಅಂಡ್ ಕಾಮರ್ಸ್ ಅಲಾಂಗ್ ವಿತ್ ಅನಿಮಲ್ ಹಸ್ಬೆಂಡ್ರಿ, ಪಶುಸಂಗೋಪನೆ ಅಂತ ಹೇಳ್ತೀವಿ ನಾವಿಲ್ಲಿ. ಹಾಲು ಉತ್ಪನ್ನಗಳನ್ನು ಮಾಡ್ತಕ್ಕಂಥದ್ದು, ಹಾಲು ಮಾರಾಟ ಮಾಡ್ತಕ್ಕಂಥದ್ದು, ಅಥವಾ ಹಾಲಿನಿಂದ ಬಂದಿರತಕ್ಕಂಥ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಗೋವುಗಳನ್ನು ಸಾಕ್ತಕ್ಕಂಥದ್ದು, ಅವುಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಉತ್ಪನ್ನಗಳನ್ನು ಬಳಸಿಕೊಂಡು ಕೃಷಿ ಚಟುವಟಿಕೆಗಳು ಅಥವಾ ಕೃಷಿಯೇತರ ಚಟುವಟಿಕೆಗಳಿಗೆ ಅವುಗಳನ್ನು ಬಳಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಲ್ಲಿ ಅಲ್ಲಿ ಇವತ್ತಿನ ಅಟ್ ಪ್ರೆಸೆಂಟ್ ಎಷ್ಟೋ ಒಂದು ಕುಟುಂಬಗಳು ಆ ಒಂದು ಪಶುಸಂಗೋಪನೆಯಲ್ಲೇ ಜೀವನ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ನಾವು ಎಲ್ಲ ಗುಡಮಾಳಿಗೆ ಒಂದು ಫೀಲ್ಡ್ ಸ್ಟಡಿಗೆ ಹೋಗಿದ್ವಿ ನಾವಲ್ಲಿ. ಹೋದಾಗ ನೋಡ್ಕೊಂಬಂದ್ವಿ ನಾವಲ್ಲಿ. ಎಷ್ಟು ಜನ ಬರ್ತಾರೆ ಅಲ್ಲಿ, ಎಷ್ಟು ಹಾಲು ಸಂಗ್ರಹಣೆ ಆಗುತ್ತೆ, ಏನೆಲ್ಲ ವ್ಯವಸ್ಥೆಗಳಿರ್ತವೆ, ಎಷ್ಟು ಕ್ವಿಕ್ಕಾಗಿ ಅಲ್ಲಿಂದ ಅದು ರವಾನೆ ಆಗುತ್ತೆ, ಮತ್ತೆ ಅದನ್ನ ಹಾಲು ಕೆಡದಂಗೆ ಹೆಂಗ್ ನೋಡ್ಕೋಬೇಕು, ಕೆಡದಂಗೆ ಏನ್ ಮಾಡ್ತಾರೆ ಅವರಲ್ಲಿ, ನೆಕ್ಸ್ಟ್ ಕ್ವಾಲಿಟಿನ ಹೆಂಗ್ ಟೆಸ್ಟ್ ಮಾಡ್ತಾರೆ, ನೆಕ್ಸ್ಟ್ ಅಕಸ್ಮಾತ್ ಕ್ವಾಲಿಟಿ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಇವೆಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನೋಡ್ಕೊಂಡ್ ಬಂದಿದ್ವಿ ನಾವು ಅವತ್ತಲ್ಲಿ. ಸೊ ಹೀಗೆ ಪಶುಸಂಗೋಪನೆ ಅನ್ನುವಂಥದ್ದು ಒಂದು ಜೀವನದ ಆಧಾರ ಅದು. ಅದೇ ರೀತಿ ಇಲ್ಲಿ ವೈಶ್ಯ ಎನ್ನುವಂಥವನು ಈ ಕೃಷಿ ಚಟುವಟಿಕೆ, ವ್ಯಾಪಾರ ಚಟುವಟಿಕೆಗಳ ಜೊತೆಗೆ ಇದನ್ನು ಸಹ ಅವಲಂಬಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಕೊಂಡ್ಬರ್ತಿದ್ವಿ. ಜೊತೆಯಲ್ಲಿ ಬಾಡಿಗೆದಾರ, ಯು ಆಸ್ ಎ ಟೆನೆಂಟ್, ಬಾಡಿಗೆ ಅಂತೇಳಿ ಭೂಮಿಯನ್ನ ಬಾಡಿಗೆ ತಗೊತಕ್ಕಂಥದ್ದು, ಕೃಷಿಯನ್ನ ಬಾಡಿಗೆ ತಗೊಳ್ತಕ್ಕಂಥದ್ದು, ಇವನು ಬಾಡಿಗೆ ಕೊಡುವಂಥದ್ದು, ಅಲ್ಲ ಗೇಣಿ ಅಂತೇಳಿ ಕರಿತೀವಿ ನಾವು. ಸಾಮಾನ್ಯವಾಗಿ ಗೇಣಿದಾರ ಅಂತ ಹೇಳ್ತೀವಿ ನಾವು, ಟೆನೆಂಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಕೃಷಿಯನ್ನ ಬಾಡಿಗೆ ಆಧಾರದ ಮೇಲೆ ಮಾಡ್ತಕ್ಕಂಥವನು, ಅಥವಾ ಬೇರೆ ಒಂದು ವಸ್ತುಗಳನ್ನ ಬಾಡಿಗೆ ತೊಗೊಳ್ತಕ್ಕಂಥದ್ದು, ಎತ್ತಿನ ಗಾಡಿಗಳನ್ನ ಅಥವಾ ಇನ್ನಿತರವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಬಾಡಿಗೆ ರೂಪದಲ್ಲಿ ಪಡ್ಕೊಂಡ್ಬಿಟ್ಟು ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಸರ್ವಿಸ್, ಸೇವೆ ಮಾಡ್ತಕ್ಕಂಥದ್ದು. ಮೇಲ್ವರ್ಗದವರು ಒಂದು ಸೇವೆ ಮಾಡ್ತಕ್ಕಂಥ, ಬ್ರಾಹ್ಮಣನ ಸೇವೆಯನ್ನು ಇವನೇ ಮಾಡ್ಬೇಕಾಯ್ತು, ಕ್ಷತ್ರಿಯನ ಸೇವೆಯನ್ನ ಇವನೇ ಮಾಡ್ಬೇಕಾಯ್ತು, ಶೂದ್ರ ಸೇವೆಯನ್ನ ಇವನೇ ಮಾಡ್ಬೇಕಾಯ್ತು. ಜೊತೆಗೆ ತನ್ನನ್ನು ತಾನು ಇವನು ಸೇವೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ವೈಶ್ಯವರ್ಣದಲ್ಲಿ ಇತ್ತು. ನೆಕ್ಸ್ಟ್ ಇತರರಿಗೆ ದಾನ ಮಾಡ್ತಕ್ಕಂಥ ಒಂದು ಡೊನೇಟ್, ಹೆಲ್ಪ್ಸ್ ಟು ನೀಡಿ ಅಂಡ್ ಪೂರ್ ಪೀಪಲ್ಸ್. ಸಾಮಾನ್ಯವಾಗಿ ಇರ್ತಾರೆ, ಇವತ್ತಿನ ದಿನ ನೋಡ್ತೀವಿ ನಾವೆಲ್ಲ ಹೃದಯವಂತರು, ಅಲ್ಲ ಹೀರೋಗಳು ಅಂತ ಹೇಳ್ತೀವಿ ನಾವೆಲ್ಲ. ಅಲ್ಲ ಚಲನಚಿತ್ರದಲ್ಲಿ ಅವನು ವಿಲನ್ ಪಾತ್ರ ಮಾಡಿದ್ರು ಎಂತವನು ಸೋನು ಸೂದ್ ಎನ್ನುವಂಥವ್ರು ಚಲನಚಿತ್ರದಲ್ಲಿ ಖಳನಾಯಕನ ಪಾತ್ರ ಮಾಡಿದ್ರು ಸಹ ನಿಜ ಜೀವನದಲ್ಲಿ ನಾಯಕನ ರೂಪದಲ್ಲಿ, ಅಂದೇನು ಹೃದಯವಂತರ ಒಂದು ರೂಪದಲ್ಲಿ ಸಹಾಯ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ನಾವು. ಹೀಗೆ ಎಷ್ಟೋ ಜನರು ಇದ್ದಾರೆ ಕಷ್ಟ ಕಾಲದಲ್ಲಿ ಅಸಹಾಯಕರಿಗೆ, ಅಸಮರ್ಥರಿಗೆ, ಅಥವಾ ಬಡವರಿಗೆ, ಅಥವಾ ದೀನ ದಲಿತರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಜನರನ್ನ ಅಥವಾ ನಾಯಕರನ್ನ ಅಥವಾ ಮುಖಂಡರನ್ನ ನಾವು ನೋಡ್ಕೊಳ್ತಾ ಬರ್ತೀವಿ. ಹಾಗೂ ಇದ್ರು, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ ಅವರಲ್ಲಿ ಅಲ್ವೇ. ಎಂದ ಸಮಾಜ ಏನೇ ಎಲ್ಲ ಒಂದು ವ್ಯವಸ್ಥೆಗಳು ಮಾಡಿದ್ರು ಅಂತವ್ರು ಇದ್ದೇ ಇರ್ತಾರೆ ಸಮಾಜದಲ್ಲಿ. ಸೊ ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಈ ಸಮಾಜ ಅವರಿಗೆಲ್ಲ ಸಪೋರ್ಟ್ ಮಾಡ್ಲಿ ಅನ್ನುವಂಥ ಒಂದು ಆಸೆಗಳನ್ನ ಅಥವಾ ಒಂದು ಅಭಿಪ್ರಾಯವನ್ನ ನಾವು ಪಡೋಣ. ಹಾಗೆ ಜನರಿಗೆ ಒಂದು ಸಹಾಯ ಮಾಡ್ತಕ್ಕಂಥದ್ದು ಈ ವೈಶ್ಯನ ಒಂದು ಕರ್ತವ್ಯವಾಗೈತೆ. ಇದ್ರ ಜೊತೆಗೆ ವೇದಗಳನ್ನ ಕಲಿತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಬ್ರಾಹ್ಮಣ ಎನ್ನುವಂಥವನು ಬ್ರಾಹ್ಮಣ ಮತ್ತು ಕ್ಷತ್ರಿಯರು ಮಾತ್ರ ವೇದಗಳನ್ನ ಬೋಧಿಸ್ತಾ ಇದ್ದವನಲ್ಲಿ. ವಿಶೇಷವಾಗಿ ಅವರಿಗೆ ವೈಶ್ಯರಿಗೂ ಸಹ ಬೋಧನೆ ಮಾಡ್ತಕ್ಕಂಥ, ಯಾಕಂತ ಹೇಳಿದ್ರೆ ಇವರು ಸಹ ಉಪನಯನಕ್ಕೆ ಒಳಗಾಗುವಂತ ಒಂದು ಅವಕಾಶ ಇತ್ತು. ಉಪನಯನ ಅಂತ ಹೇಳ್ತೀವಿ. ಉಪನಯನ ಅಂತ ಹೇಳಿದ್ರೆ
ಅದೊಂದು ಸಂಸ್ಕಾರ ಅದು. ಅಲ್ಲ ಬ್ರಾಹ್ಮಣರು ಜನಿವಾರವನ್ನ ಧರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಉಪನಯನ ಅಂತೇಳಿ ಕರೀತಾರೆ. ಅಲ್ಲ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಪವಿತ್ರ ದಾರಗಳನ್ನು ಧರಿಸ್ತಕ್ಕಂಥದ್ದನ್ನ ನೋಡ್ತೀವಿ ನಾವಿಲ್ಲಿ. ಅಲ್ಲೇ ಬ್ರಾಹ್ಮಣರು ಜನಿವಾರ ಧರಿಸ್ತಾರೆ. ಅಲ್ವಾ ಕ್ಷತ್ರಿಯನು ಧರಿಸ್ತಾನೆ, ವೈಶ್ಯನು ಧರಿಸ್ತಾನೆ. ಬಟ್ ಶೂದ್ರನಿಗೆ ಅದು ಒಂದು ಅವಕಾಶ ಇದ್ದಿಲ್ಲ. ಸೊ ಯಾರು ಜನಿವಾರವನ್ನು ಧರಿಸಿದ್ರು ಅವರಿಗೆ ಅಂತ ವೇದಗಳನ್ನ ಕಲಿಸ್ತಕ್ಕಂಥ ಒಂದು ಅವಕಾಶವನ್ನ ಬ್ರಾಹ್ಮಣ ಎನ್ನುವಂಥವನು ಮಾಡಿಕೊಟ್ಟಿದ್ದ. ಸೊ ಇವರು ವೇದಗಳನ್ನ ಕಲಿತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ವೈಶ್ಯರು ಎನ್ನುವಂಥ. ಸೊ ಇಷ್ಟು ಅವನ ಕರ್ತವ್ಯಗಳನ್ನ ನಾವು ನೋಡ್ಕೊಂಡ್ಬರ್ತೀವಿ, ಲಕ್ಷಣಗಳು ಮತ್ತು ಕರ್ತವ್ಯಗಳನ್ನ. ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥ ಒಂದು ವರ್ಣ ಅಂತ ಹೇಳಿದ್ರೆ ಶೂದ್ರ ಅಂತ ಹೇಳ್ತಾನೆ. ಶೂದ್ರ is a last part of our society or traditional society, last stage in hierarchical system, last step of our societal ladder. ನಮ್ಮ ಸಾಮಾಜಿಕ ಏಣಿಯಲ್ಲಿ ಕೊನೆಯ ಸ್ಥಾನವನ್ನ ಪಡೆದಿರ್ತಕ್ಕಂಥವನು ಅಂತ ಹೇಳಿದ್ರೆ ಈ ಶೂದ್ರ ಅಂತ ಹೇಳ್ತೀವಿ ನಾವು. ಮೊದಲನೇ ಸ್ಥಾನವನ್ನ ಬ್ರಾಹ್ಮಣ, ಎರಡನೇ ಸ್ಥಾನವನ್ನ ಕ್ಷತ್ರಿಯ, ಮೂರನೇ ಸ್ಥಾನವನ್ನ ವೈಶ್ಯ ಮತ್ತು ನಾಲ್ಕನೇ ಸ್ಥಾನವನ್ನ ಈ ಶೂದ್ರ ಪಡ್ಕೊಂಡಿರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು ಮನು, ದ ಶೂದ್ರ ಬಾರ್ನ್ ಫ್ರಮ್ ಫೀಟ್ಸ್ ಆಫ್ ಕ್ರಿಯೇಟರ್, ಸೃಷ್ಟಿಕರ್ತನ ಪಾದಗಳಿಂದ ಜನಿಸಿರ್ತಕ್ಕಂಥವನು ಅಂತ ಹೇಳ್ತಾರೆ. ಪಾದಗಳು ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಏನಾದ್ರು ಸೇವೆ ಮಾಡ್ತಕ್ಕಂಥದ್ದು. ದ ಪಾರ್ಟ್ ಆಫ್ ಫೀಟ್ ಆಸ್ ಎ ಇಂಡಿಕೇಟ್ ಆಫ್ ಸರ್ವಿಸ್. ದರ್ ಇಸ್ ನೋ ಎನಿ ಡಿಸ್ಕ್ರಿಮಿನೇಷನ್, ದಟ್ ಈಸ್ ಪ್ಯೂರ್ ಅಂಡ್ ಇಂಪ್ಯೂರ್. ಅದಕ್ಕೇನು ಗೊತ್ತಿಲ್ಲ, ಅದಕ್ಕೆ ಕಾಲುಗಳಿಗೆ ಪಾದಗಳಿಗೆ ಏನು ಗೊತ್ತಿಲ್ಲ, ಇದು ಶುದ್ಧನೋ ಅಶುದ್ಧನೋ ಎನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಗ್ರಾಮೀಣ ಭಾಷೆಯಲ್ಲಿ ಒಂದು ಗಾದೆ ಹೇಳ್ತಾರೆ, ಕಾಲಿಗೆ ಹೇಸಿಗೆ ಇಲ್ಲಂತೆ, ನಾಲಿಗೆಗೆ ನಾಚಿಕೆ ಇಲ್ಲಂತೆ. ಅದಕ್ಕೆ ಎಲ್ಲಿ ತಿಪ್ಪೆಗೆ ಬೇಕಾದ್ರೂ ಹೋಗುತ್ತೆ, ಕೆಸರನ್ನ ಬೇಕಾದ್ರೂ ಹೋಗುತ್ತೆ, ಕಲ್ಲಲ್ಲಿ ಹೋಗುತ್ತೆ, ಮುಳ್ಳಲ್ಲಿ ಬರುತ್ತೆ, ಎಲ್ಲಿ ಬೇಕಾದ್ರೂ ಹೋಗುತ್ತೆ ಪಾದ. ಎಂಥದೇ ಅಂತಲ್ಲ, ಯಾವ ಸ್ಥಳದಲ್ಲಿ ಬೇಕಾದ್ರೂ ಹೋಗುತ್ತೆ. ಹಾಗೆ ನಾಲಿಗೆಗೆ ನಾಚಿಕೆ ಇಲ್ಲಂತೆ. ಅದು ತನಗೇನಾದ್ರೂ ಬೇಕು ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡೋದಿಲ್ಲ. ಹಸಿವಾಯ್ತು ಅಂದ್ರೆ ಯಾರು ಬೇಕಾದ್ರೂ ಕೇಳಿಸುತ್ತೆ ಅದು. ಹಸಿವಾಯ್ತು ಅಂತ ಹೇಳಿದ್ರೆ ಯಾರನ್ನ ಬೇಕಾದ್ರೂ ಕೇಳಿಸುತ್ತೆ ಅದು. ನನಗೆ ಅನ್ನ ಕೊಡಿ, ಅಥವಾ ಹಸಿವಾಗಿದೆ, ಅಥವಾ ನೀರಡಿಕಾಯಿ ಇದೆ, ನಾನು ನೀರು ಕುಡಿಬೇಕು, ನೀರು ಕೊಡಿ ಕುಡಿಲಿಕ್ಕೆ. ಈ ರೀತಿಯಾಗಿ ಅದು ನಾಚಿಕೆ ಎಲ್ಲ ಬಿಟ್ಟು ಕೇಳ್ತಕ್ಕಂಥ. ಸೊ ಹಾಗೆ ಇಲ್ಲಿ ಶೂದ್ರ ಎನ್ನುವಂತವನು ಸೇವೆನೇ ಅವನು ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ. ಅಲ್ಲಿ ಈ ಒಂದು ತಮ ಗುಣ ಅಂತ ಹೇಳ್ತೀವಿ ನಾವು. ತಮ ಅಂತ ಹೇಳಿದ್ರೆ ಅಂಧಕಾರ, ಅಜ್ಞಾನ ಅಂತ ಹೇಳಿ ಕರಿತೀವಿ ಅಲ್ಲ. ತಮ ವಿಚ್ ಮೀನ್ಸ್ ಇಗ್ನೋರ್ ಅಲ್ವೇ, ಮುಗ್ಧ ಅಥವಾ ಒಂದು ಅಜ್ಞಾನ ಅಂತ ಹೇಳ್ತೀವಿ ನಾವು. ಜ್ಞಾನ ಇಲ್ಲದೆ ಇರತಕ್ಕಂಥ ದಡ್ಡ ಎನ್ನುವಂತ ಒಂದು ನಿಟ್ಟಿನಲ್ಲಿ ಅದನ್ನ ತಮ ಗುಣ ಅಂತ ಹೇಳ್ತೀವಿ. ತಮ ಅಂತ ಹೇಳಿದ್ರೆ ಒಂದು ಅಂಧಕಾರ, ಕತ್ತಲು ಅಂತ ಹೇಳ್ತೀವಿ ನಾವು. ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಯನ್ನ ನಾವು ಆ ರೀತಿ ಕರಿತೀವಿ. ಅದೇ ರೀತಿಯಾಗಿ ಶೂದ್ರನಿಗೆ ಯಾವುದೇ ಜನರಲ್ ನಾಲೆಡ್ಜ್ ಇದ್ದಿಲ್ಲ. ಸೊ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶ ಇದ್ದಿಲ್ಲ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯನೂ ಕೊಟ್ಟಿದ್ದಿಲ್ಲ ಅಲ್ಲೇ. ಇವೆಲ್ಲಾ ರೀತಿಯಾಗಿರ್ತೇವೆ. ಈ ಮೂರು ವರ್ಣಗಳು, ಬ್ರಾಹ್ಮಣನ ಬಿಟ್ಟರೆ ಉಳಿದಿರ್ತಕ್ಕಂಥ ಮೂರು ವರ್ಣಗಳು ಬ್ರಾಹ್ಮಣನ ಒಂದು ಉಪದೇಶ, ಬ್ರಾಹ್ಮಣನ ಹೇಳ್ದಂಗಲ್ಲೇ ಸಮಾಜದಲ್ಲಿ ಜೀವನ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಆಗಿನ ಸಮಾಜದಲ್ಲಿ ಇದ್ವಲ್ಲಿ. ಇವನ್ ಕಿಂಗ್ ಆಲ್ಸೋ ರೂಲಿಂಗ್ ಅಂಡರ್ ದಿ ಟೀಚಿಂಗ್ ಆಫ್ ಆರ್ ಸಜೆಷನ್ ಆಫ್ ಬ್ರಾಹ್ಮಣ್ ಅಲ್ಲ. ಬ್ರಾಹ್ಮಣನ ಹೇಳ್ದಂಗೆನೆ ಅವನು ರಾಜ ಎನ್ನುವಂಥವನು ಆಡಳಿತವನ್ನು ನಡೆಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಆಗಿನ ಸಂದರ್ಭದಲ್ಲಿ ಅಥವಾ ಸಾಂಪ್ರದಾಯಿಕ ಸಮಾಜದಲ್ಲಿ ಇತ್ತು ಎನ್ನುವಂಥದ್ದು. ಸೊ ಇವನು ಶೂದ್ರನ ಒಂದು ಲಕ್ಷಣಗಳು ಏನಿದ್ವು. ಸೊ ಇಲ್ಲಿ ಸಾಮಾನ್ಯವಾಗಿ ಇವನು ಅಶುದ್ಧ ಎನ್ನುವಂಥ ಒಂದು ಕಲ್ಪನೆ, ಇವನಿಗೆ ಸ್ವಚ್ಛತೆ ಎನ್ನುವಂಥ ಒಂದು ಪರಿಜ್ಞಾನ ಇದ್ದಿಲ್ಲ. ನೆಕ್ಸ್ಟ್ ಇದು ಪವಿತ್ರ ಅಪವಿತ್ರ ಎನ್ನುವಂಥ ಒಂದು ಪರಿಜ್ಞಾನ ಇದ್ದಿಲ್ಲ. ಇವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಯಂ ಆಗಿರ್ತಕ್ಕಂಥ ಒಂದು ಜ್ಞಾನ ಎನ್ನುವಂಥದ್ದು ಇದ್ದಿಲ್ಲ. ಇವನಿಗೆ ಸ್ವಯಂ ಆಗಿರ್ತಕ್ಕಂಥ ಸ್ವಂತದಾಗಿರ್ತಕ್ಕಂಥ ಒಂದು ಜ್ಞಾನ ಇಲ್ಲ. ಯಾರಾದ್ರೂ ಹೇಳಿದ್ರೆ ಮಾತ್ರ ಕೇಳ್ತಾ ಇದ್ದೀವನು ಅಷ್ಟೇ. ಅಲ್ಲಿ ಅವ್ರು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಆ ವಿಚಾರವನ್ನ ಮಾತ್ರ ಇವನು ಆಲಿಸ್ತಾ ಇದ್ದ ಅಥವಾ ಕೇಳ್ತಾ ಇದ್ದ. ಅವ್ರು ಹೇಳಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಒಂದು ಗುಣ ಇವನಲ್ಲಿತ್ತು. ಸಾಮಾನ್ಯವಾಗಿ ಇವನ ಕರ್ತವ್ಯಗಳನ್ನ ನಾವು ನೋಡ್ಕೊಂಡ್ ಬಂದಾಗ ದ ಶೂದ್ರ ಲಿವಿಂಗ್ ಇನ್ ಔಟ್ಸ್ಕಿಟ್ ಆಫ್ ವಿಲೇಜ್, ದ ಅಪ್ಪರ್ 3 ವರ್ಣಾಸ್ ಲಿವಿಂಗ್ ಇನ್ ದ ಸೆಂಟರ್ ಪ್ಲೇಸ್ ಆಫ್ ವಿಲೇಜ್, ಬಟ್ ಶೂದ್ರ ಲಿವಿಂಗ್ ಔಟ್ಸ್ಕಿಟ್ ಆಫ್ ವಿಲೇಜ್. ಮೇಲಿನ 3 ವರ್ಣಗಳು ಊರಿನ ಮಧ್ಯಭಾಗದಲ್ಲಿ ವಾಸ ಮಾಡ್ತಾ ಇದ್ರೆ, ಈ ಶೂದ್ರ ಎನ್ನುವಂತ ಒಂದು ವರ್ಣ ಊರಿನ ಹೊರಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವನಿಗಿತ್ತು ಅನ್ನೋದು. ಈಸ್ ಒಬಿಡಿಯಂಟ್ ಪರ್ಸನ್, ಇವನಿಗೆ ವಿಧೇಯನಾಗಿರ್ತಕ್ಕಂಥದ್ದು ಅಲ್ಲೇ. ಮೇಲಿನ ವರ್ಣದವರಿಗೆ ಇವನು ವಿಧೇಯನಾಗಿರ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇವನಿಗಿತ್ತು ಎನ್ನುವುದು. ಅಂಡ್ ನೆಕ್ಸ್ಟ್ ಆನೆಸ್ಟ್ ಪರ್ಸನ್. ನೋಡ್ರಿ, ಇವನು ಶೂದ್ರ ಎನ್ನುವಂಥವನು ಬಹಳ ಪ್ರಾಮಾಣಿಕನಾಗಿರ್ತಕ್ಕಂಥ ವ್ಯಕ್ತಿ. ದೇರ್ ಇಸ್ ನೋ ಪರ್ಮಿಷನ್ ಟು ಶೂದ್ರ
ಅಬೌಟ್ ಎಂಟ್ರಿ ಟು ವಿಲೇಜ್. ಹಳ್ಳಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಇವನಿಗೆ ಅವಕಾಶ ಇದ್ದಿಲ್ಲ, ಪರ್ಮಿಷನ್ ಇದ್ದಿಲ್ಲ. ಆದರೂ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಊರೊಳಗೆ ಬಂದ್ಬಿಟ್ಟು ಊರನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟು ಮತ್ತೆ ತನ್ನ ಪ್ಲೇಸಿಗೆ ಹೋಗ್ತಿದ್ದ. ಪರ್ಮಿಷನ್ ಇದ್ದಿಲ್ಲ ಇವನಿಗೆ. ದ ಸೊಸೈಟಿ ಪ್ರಾಬಿಟೆಡ್ ಎಂಟ್ರಿ Shudra to village. If you interest to entry to village, you can entry after the 9 a.m. before 3 p.m. 9 ಗಂಟೆಯ ನಂತರ ಮಧ್ಯಾಹ್ನ 3 ಗಂಟೆ ಒಳಗಾಗಿ ಅವನು ಊರೊಳಗೆ ಬಂದ್ಬಿಟ್ಟು ಹೋಗ್ಬೇಕಾಗಿತ್ತು. ಬಂದ್ಬಿಟ್ಟು ಮೇಲ್ವರ್ಗದವರಿಂದ 23 ಹೆಜ್ಜೆ ದೂರ ನಿಂತುಬಿಟ್ಟು ತಲೆಬಾಗಿಸ್ಬಿಟ್ಟು ಮಾತನಾಡಿ ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವನಿತ್ತಲ್ಲಿ. ದರ್ ಇಸ್ ನೋ ಪರ್ಮಿಷನ್ ವೇರಿಂಗ್ ಎ ಡ್ರೆಸ್ ಟು ಅಪ್ಪರ್ ಪಾರ್ಟ್ ಆಫ್ ಬಾಡಿ. ದೇಹದ ಮೇಲ್ಭಾಗಕ್ಕೆ ವಸ್ತ್ರಗಳನ್ನು ಧರಿಸಲಿಕ್ಕೆ ಅವಕಾಶಗಳಿದ್ದಿಲ್ಲ. ಡ್ಯೂರಿಂಗ್ ದ ಎಂಟ್ರಿ ಟು ವಿಲೇಜ್, ಹ್ಯಾಂಗಿಂಗ್ ಎ ಅರ್ಥನ್ ಪಾಟ್ ಟು ಹಿಸ್ ನೆಕ್ ಅಂಡ್ ಹ್ಯಾಂಗಿಂಗ್ ಎ ಬ್ರೂಮ್ ಟು ಹಿಸ್ ವೆಸ್ಟ್. ಅವನ ಒಂದು ಕುತ್ತಿಗೆಗೆ, ಅವನ ಒಂದು ಕೊರಳಿಗೆ ಮಣ್ಣಿನ ಮಡಿಕೆಯನ್ನು ಕಟ್ಕೊಂಡಿರ್ಬೇಕಾಗಿತ್ತು. ಮಣ್ಣಿನ ಮಡಿಕೆಯನ್ನು ಕಟ್ಕೊಂಡಿರ್ಬೇಕಾಗಿತ್ತು. ಯಾಕೆಂತೇಳಿ ಹೇಳಿದ್ರೆ, ಅವನು ಊರೊರಗಿಂದ ಊರೊಳಗೆ ಬಂದ್ಬಿಟ್ಟು ಹೋಗೋವರೆಗೂ ಅವನೆಲ್ಲೂ ಸ್ಪಿಟ್ ಮಾಡಂಗಿದ್ದಿಲ್ಲ, ಉಗುಳುವಾಗಿದ್ದಿಲ್ಲ. ಅವನೇನು ಉಗುಳ್ಕೋಬೇಕಂತ ಹೇಳಿದ್ರು ತನ್ನ ಒಂದು ಕೊರಳಲ್ಲಿರ್ತಕ್ಕಂಥ ಮಣ್ಣಿನ ಕುಡಿಕೆಯಲ್ಲಿ ಅವನು ಉಗುಳ್ಕೋಬೇಕಾಗಿತ್ತು. ನೆಕ್ಸ್ಟ್ ಬಂದು ಹೋಗುವಾಗ ಅವನು ಸೊಂಟಕ್ಕೆ ಪೊರಕೆಯನ್ನು ಕಟ್ಕೊಂಡು ಇರಬೇಕಾಗಿತ್ತು. ದ ಲಾಂಗ್ ಬ್ರೂಮ್ ಅಂತ ಹೇಳ್ತೀವಿ ನಾವು, ಬಿಕಾಸ್ ದ ಬ್ರೂಮ್ ರಿಮೂವಿಂಗ್ ಹಿಸ್ ಫುಟ್ ಪ್ರಿಂಟ್ಸ್. The Shudra's footprint also polluted to upper castes or upper varnas, and his shadow also. The Shudra person's body shadow also polluted to upper castes. ಅವನ ದೇಹದ ನೆರಳು ಸಹ ಮೇಲ್ವರ್ಗದವರಿಗೆ ಒಂದು ರೀತಿಯಾಗಿ ಮೈಲಿಗೆ ಅಥವಾ ಅವನ ಹೆಜ್ಜೆ ಗುರುತುಗಳನ್ನು ಮುಟ್ಟಿದರೆ ಎಲ್ಲೋ ಮೈಲಿಗೆ ಆಗುತ್ತೆ ಎನ್ನುವಂಥ ಒಂದು ಕಾರಣದಿಂದ ಅವನನ್ನ ಹಳ್ಳಿ ಒಳಗೆ ಬಿಟ್ಕೊಳ್ತಿದ್ದಿಲ್ಲ, ಊರೊಳಗೆ ಬಿಟ್ಕೊಳ್ತಿದ್ದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅಂಡ್ ನೆಕ್ಸ್ಟ್ ಡಂಪಿಂಗ್ ಗಾರ್ಬೇಜ್ ಆನ್ ಡೆಡ್ ಅನಿಮಲ್ಸ್. ಕಸವನ್ನು ಎತ್ತಾಕೋದು ಅಥವಾ ಸತ್ತ ಪ್ರಾಣಿಗಳನ್ನು ಹೊತ್ತಾಕೋದು. ದಿವಸ ಸಾಯ್ತಿದ್ವು ಆ ಪ್ರಾಣಿಗಳು, ಸತ್ತಿರ್ತಕ್ಕಂಥ ಪ್ರಾಣಿಗಳನ್ನ ಹೊರಗಡೆ ಹಾಕ್ತಕ್ಕಂಥದ್ದು. ಪ್ರತಿನಿತ್ಯ ಸಾರ್ವಜನಿಕ ರಸ್ತೆಗಳನ್ನ, ದೇವಸ್ಥಾನದ ಸುತ್ತಮುತ್ತ ಅಥವಾ ಧಾರ್ಮಿಕ ಸ್ಥಳ ಸುತ್ತಮುತ್ತ ಬೀದಿಗಳನ್ನ ಸ್ವಚ್ಛ ಮಾಡ್ತಕ್ಕಂಥದ್ದು, ಕಸ ಹೊಡಿತಕ್ಕಂಥದ್ದು ಇವನ್ ಕೆಲಸ ಆಗಿತ್ತು. ಆ ಕೆಲಸವನ್ನ ಇವನು ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಬಂದ್ಬಿಟ್ಟು ಕೆಲಸ ಮಾಡಿ ತನ್ನ ಪ್ಲೇಸಿಗೆ ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವನಿಗೆ ಇತ್ತು ಎನ್ನುವುದು. ದೇರ್ ಇಸ್ ನೋ ಪರ್ಮಿಷನ್ ಟು ಯಾಗ ಅಂಡ್ ಯಜ್ಞ. ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡ್ಲಿಕ್ಕೆ ಇವನಿಗೆ ಪರ್ಮಿಷನ್ ಇದ್ದಿಲ್ಲ. ಇವನು ಮಾಡ್ತಿದ್ದಿಲ್ಲ ಅವುಗಳನ್ನ, ಯಾಗ ಯಜ್ಞಗಳನ್ನ ಮಾಡ್ತಾ ಇದ್ದಿಲ್ಲ. ಗೊತ್ತಿಲ್ಲ ಇವನಿಗೆ ಅವು ಯಾವ ಯಾಗ ಯಜ್ಞಗಳನ್ನ ಹೆಂಗ್ ಮಾಡ್ಬೇಕಂಬುದೇ ಗೊತ್ತಿಲ್ಲ. ಅದಕ್ಕೆ ಪರ್ಮಿಷನ್ ಇದ್ದಿಲ್ಲಲ್ಲ. ಅವೆಲ್ಲವೂ ಏನಿದ್ರು ರಿಸರ್ವ್ ಫಾರ್ ದಿ ಅಪ್ಪರ್ ವರ್ಣಸ್ ಸಚ್ ಆಸ್ ಬ್ರಾಹ್ಮಣ್ ಅಂಡ್ ಕ್ಷತ್ರಿಯ. ಅವೆಲ್ಲವೂ ಯಾಗ ಯಜ್ಞಗಳೆಲ್ಲವೂ ಸಹ ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯನಿಗೆ ಮೀಸಲಾಗಿದ್ವು. ಅವೇನಿದ್ರು ಅವ್ರು ಮಾಡ್ಕೋಬೇಕಾಗಿತ್ತು. ಇನ್ನು ಶೂದ್ರನಿಗೆ ಅವೆಲ್ಲ ಇಲ್ಲ. ವೇದಗಳನ್ನು ಓದೋದಾಗ್ಲಿ, ಕಲಿಯೋದಾಗಿರ್ಲಿ, ಯಾಗಗಳನ್ನು ದರ್ ಇಸ್ ನೋ ಎನಿ ಪರ್ಮಿಷನ್ ಟು ಶೂದ್ರ ಅಬೌಟ್ ಲರ್ನಿಂಗ್, ಟೀಚಿಂಗ್ ಆರ್ ಲಿಸ್ನಿಂಗ್ ಆಫ್ ವೇದಾಸ್ ಪುರಾಣಸ್. ದಟ್ ನೋ. ಅವುಗಳನ್ನು ಕಲಿತಕ್ಕಂಥದ್ದು, ಕೇಳ್ತಕ್ಕಂಥದ್ದು ಏನಿಲ್ಲ. ಕಲಿಯೋದಿರ್ಲಿ, ಕೇಳೋದೇ ತಪ್ಪಾಗಿತ್ತು ಅವನಲ್ಲಿ. ಅಕಸ್ಮಾತ್ ಏನಾದ್ರೂ ಕದ್ದು ಕೇಳಿದ್ದೆ ಆದ್ರೆ ಅವನ ಕಿವಿಗೆ ಕಾದ ಪಾದರಸವನ್ನ ಹಾಕ್ತಿದ್ರಂತೆ. ಅವನೇನಾದ್ರು ಉಚ್ಚಾರ ಮಾಡಿದ್ರೆ ಅವ್ನ ನಾಲಿಗೆಯನ್ನು ಕತ್ತರಿಸ್ತಾ ಇದ್ರು. ಈ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷೆಗಳನ್ನ ಕೊಡ್ತಾ ಇದ್ರು ಸಾಂಪ್ರದಾಯಿಕ ಸಮಾಜದಲ್ಲಿ ಎನ್ನುವಂಥದ್ದನ್ನ ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ ನಾವಲ್ಲಿ. ಹಾಗೆ ಇವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನ ಆಗಿನ ಒಂದು ಸಾಂಪ್ರದಾಯಿಕ ಸಮಾಜ ಕೊಟ್ಟಿದ್ದಿಲ್ಲ. ನೆಕ್ಸ್ಟ್ ಇವನ ಒಂದು ಅಜ್ಞಾನ. ಒಂದು ಅಜ್ಞಾನನೇ ಇವನ ಒಂದು ಈ ಪರಿಸ್ಥಿತಿಗೆ ಕಾರಣ ಎನ್ನುವಂಥದ್ದು ಮುಂದೆ ಚರ್ಚೆಗಳು ನಡೀತೇವೆ, ಅದು ಬೇರೆ ವಿಚಾರ. ಇವನ ಒಂದು ಮುಖ್ಯವಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಶಿಕ್ಷಣ ಕಲ್ತಿದ್ರೆ ಇವನಿಗೆ ಜ್ಞಾನ ಬರ್ತಿತ್ತು. ಶಿಕ್ಷಣ ಕಲೀಲಿಕ್ಕೆ ಅವಕಾಶ ಇದ್ದಿಲ್ವಲ್ಲ, ಪರ್ಮಿಷನ್ ಕೊಟ್ಟಿದ್ದಿಲ್ಲ. ಶಿಕ್ಷಣ ಕಲಿಸ್ತಕ್ಕಂಥವ್ರು ಇನ್ನು ಕಲಿಸ್ತಾ ಇದ್ದಿಲ್ಲಲ್ಲ. ಆ ರೀತಿಯಾಗಿತ್ತಲ್ಲಿ ಅಲ್ಲೇ ಇವನು ಮುಡ್ತಾ ಇದ್ದಿಲ್ಲ, ಇವ್ ನೋಡೋದಿರ್ಲಿ. ಇವನ್ ಮಾಡರ್ನ್ ಬ್ರಾಹ್ಮಿನ್ ಆಲ್ಸೋ ಈ ಕೆನಾಟ್ ಟಚ್ ಶೂದ್ರ ಪೇಷಂಟ್. ಆ ಶೂದ್ರ ರೋಗಿಯನ್ನ ಆ ಬ್ರಾಹ್ಮಣ ಎನ್ನುವಂತ ಒಂದು ವೈದ್ಯ ಚೆಕ್ ಮಾಡ್ತಿದ್ದಿಲ್ಲ, ಟೆಸ್ಟ್ ಮಾಡ್ತಿದ್ದಿಲ್ಲ, ಮುಡ್ತಾ ಇದ್ದಿಲ್ಲ ಅಲ್ಲಿ. ಇಫ್ ಒನ್ ಟೈಮ್ ಈ ಚೆಕಿಂಗ್ ಫಸ್ಟ್ ಈ ಥ್ರೂ ದಿ
silk piece of cloth, and the Shudra patient wrapped the silk piece to his waist. And next, the Brahmin doctor checked the pulse of Shudra patient from what we call silk stick. ಈಗಿನ ಸ್ಟೆಥೋಸ್ಕೋಪ್ನಿಂದ ನೋಡ್ತಾರಲ್ಲ ಪಲ್ಸ್ಗಳನ್ನು, ಹಾಗೆ ಅವನು ಮಾಡರ್ನ್ ಯಾವುದೋ ಬ್ರಾಹ್ಮಣ ಎನ್ನುವಂಥವನು ರೇಷ್ಮೆ ಕೋಲಿನಿಂದ ನಾಡಿಯ ಬಡಿತಗಳನ್ನ ಚೆಕ್ ಮಾಡ್ತಿದ್ನಂತೆ. ಅದು ಹೇಗೆ, ಒಂದು ರೇಷ್ಮೆ ಬಟ್ಟೆಯ ಪೀಸನ್ನ ಅವನಿಗೆ ಹೊಸ್ದ್ಬಿಟ್ಟು ಅವನು ಶೂದ್ರ ಎನ್ನುವಂಥವನು ಮಣಿಕಟ್ಟಿಗೆ ಅದನ್ನ ಸುತ್ತರ್ಕೊಂಡಾಗ ಆ ಮಣಿಕಟ್ಟಿ ರೇಷ್ಮೆ ಬಟ್ಟೆಯ ಮೇಲೆ ರೇಷ್ಮೆ ಕೋಲನ್ನ ಇಟ್ಬಿಟ್ಟು ಆ ಬ್ಲಡ್ ಪಲ್ಸ್ ಅನ್ನ, ನಾಡಿಯ ಬಡಿತವನ್ನ ಅವನು ಗುರುತಿಸ್ಬಿಟ್ಟು ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸಾಂಪ್ರದಾಯಿಕ ಸಮಾಜದಲ್ಲಿ ಇತ್ತು ಎನ್ನುವಂಥದ್ದನ್ನ ನೋಡ್ಕೊಂಡು, ಅಂದ್ರೆ ಅಂತ ಒಂದು ಪರಿಸ್ಥಿತಿ ಅಂದ್ರೆ ಅವ್ನು ಟಚ್ ಮಾಡಿದ್ರೆ ಎಲ್ಲಿ ನಾವು ಮೈಲಿಗೆ ಆಗ್ತೀವಿ ಅಥವಾ ನಾವು ಅಶುದ್ಧರಾಗ್ತೀವೋ ಎನ್ನುವಂಥ ಒಂದು ಕಲ್ಪನೆ ಆ ವರ್ಣಗಳ ವ್ಯವಸ್ಥೆಗಳಲ್ಲಿ ನಾವು ನೋಡ್ಕೊಂಡು ಬರ್ತೀವಿ ಎನ್ನುವಂಥದ್ದು. ನೆಕ್ಸ್ಟ್ ಸ್ಟೆಪ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿ ವರ್ಣಾಸ್ ಇನ್ ಟ್ರೆಡಿಷನಲ್ ಸೊಸೈಟಿ? ಅಲ್ಲ, ನಮ್ಮ ಸಾಂಪ್ರದಾಯಿಕ ಸಮಾಜದಲ್ಲಿ ಈ ವರ್ಣಗಳ ಒಂದು ಮಹತ್ವ ಏನಿತ್ತು, ಅಲ್ಲ ಯಾಕೆ ಬೇಕಾಯ್ತು ವರ್ಣಗಳು? ಇವೆಲ್ಲ ತಾರತಮ್ಯತೆಗಳು, ಇವೆಲ್ಲ ಒಂದು ರೀತಿಯಾಗಿರ್ತಕ್ಕಂಥ ದೌರ್ಜನ್ಯಗಳು, ಶೋಷಣೆಗಳು ಕೂಡ್ಕೊಂಡಿರ್ತಕ್ಕಂಥ ಈ ವರ್ಣ ವ್ಯವಸ್ಥೆಗಳು ಬೇಕಿದ್ವು ಆಗಿನ ಒಂದು ಸಮಾಜದಲ್ಲಿ ಅಂತ ನೋಡ್ಕೊಂಬಂದಾಗ, ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಇನ್ ಟ್ರೆಡಿಷನಲ್ ಸೊಸೈಟಿ. ಫಸ್ಟ್ ಒನ್, ಇಟ್ ಈಸ್ ಆರ್ಡರ್ ಸಿಸ್ಟಮ್ ಆಫ್ ಸೊಸೈಟಿ. ಇದು ಸಮಾಜದ ಕ್ರಮ ವ್ಯವಸ್ಥೆ, ಒಂದು ರೀತಿಯಾಗಿ ಆರ್ಡರ್ ಸಿಸ್ಟಮ್ ಅಂತ ಹೇಳ್ತೀವಿ ನಾನು. 1 2 3 4 5 6 ಯಾವ ರೀತಿಯಾಗಿ ಆರ್ಡರ್ ಅಂತ ಹೇಳ್ತೀವೋ ಹಾಗೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂಥವ್ರು ಸಮಾಜದಲ್ಲಿ ಒಂದು ರೀತಿಯಾಗಿ ಕ್ರಮ. ಅಲ್ಲ, ಇವಿದ್ರೇನೆ ಚಂದ, ಹೀಗಿದ್ರೇನೆ ಚಂದ, ಇವಿರ್ಬೇಕು, ಇವಿದ್ರೇನೆ ಸಮಾಜಕ್ಕೆ ಒಂದು ರೀತಿಯಾಗಿ ಶ್ರೇಯಸ್ಸು ಅಥವಾ ಅಭಿವೃದ್ಧಿ ಅಥವಾ ಕಲ್ಯಾಣ ಎನ್ನುವಂಥ ಒಂದು ದೃಷ್ಟಿಕೋನದಿಂದ ಸಮಾಜದಲ್ಲಿ ಆ ವರ್ಣ ವ್ಯವಸ್ಥೆಗಳು ಎನ್ನುವಂಥ ಇದ್ದು. ಕಾರಣ ಅಂತೇಳಿ ಹೇಳಿದ್ರೆ ಇವೆಲ್ಲವೂ ಬೇಕೇ ಬೇಕಿಲ್ಲ, ಎಲ್ಲ ಒಂದೇ ಎನ್ನುವಂತ ಒಂದು ವ್ಯವಸ್ಥೆಗಳನ್ನ ನಾವೆಷ್ಟೇ ರೂಪಿಸ್ಕೊಂಡ್ರು ಸಹ ಎಲ್ಲೋ ಒಂದು ಕಡೆ ನಮಗೆ ಪ್ರತ್ಯೇಕತೆ ಅನ್ನುವಂಥದ್ದು ಬೇಕಾಗುತ್ತೆ, ಸಪರೇಟ್ ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ. ಎವರಿ ಇಂಡಿವಿಜುವಲ್ ಎಕ್ಸ್ಪೆಕ್ಟಿಂಗ್ ಸಮ್ ಸಪರೇಟ್ ಫ್ರಮ್ ಸ್ಪೆಸಿಫಿಕ್ ಅಸೋಸಿಯೇಷನ್ ಆರ್ ಸ್ಪೆಸಿಫಿಕ್ ನೀಡ್ಸ್. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ನನಗೆ ಒಂದು ಸಪರೇಟ್ ಬೇಕು ಅಂತ, ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬೇಕು ಎನ್ನುವಂಥ ಒಂದು ಹಂಬಲವನ್ನ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ನೋಡ್ಕೊಂಡ್ಬರ್ತೀವಿ. ಹಾಗೆ ಸಾಂಪ್ರದಾಯಿಕ ಸಮಾಜದಲ್ಲಿ ಈ ವರ್ಣ ವ್ಯವಸ್ಥೆನೂ ಹಾಗೆ, ಇದು ಒಂದು ಕ್ರಮ ಅಥವಾ ಒಂದು ಸಿಸ್ಟಮ್ ಎನ್ನುವಂಥದ್ದು. ಅಂಡ್ ಸೆಕೆಂಡ್ ಒನ್, ಫಾರ್ ದಿ ಮೇಂಟೆನೆನ್ಸ್ ಆಫ್ ವರ್ಕ್, ಕೆಲಸದ ನಿರ್ವಹಣೆಗಾಗಿ. ಸಮಾಜದಲ್ಲಿ ನಾನಾ ಕೆಲಸಗಳಿರ್ತವೆ. ಉದಾಹರಣೆ, ಮನೆ ಅಂತ ಹೇಳಿದ್ರೆ ಮನೆಯಲ್ಲಿ ನಾನಾ ಕೆಲಸಗಳಿರ್ತವೆ. ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕೆಲಸಗಳನ್ನ ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ. ಅಡಿಗೆ ಮಾಡ್ತಕ್ಕಂಥದ್ದು ಇರುತ್ತೆ, ಕಸ ಗುಡಿಸ್ತಕ್ಕಂಥದ್ದು ಇರುತ್ತೆ, ನೀರ್ ತರ್ತಕ್ಕಂಥದ್ದು ಇರುತ್ತೆ, ಪೂಜೆ ಮಾಡ್ತಕ್ಕಂಥದ್ದು ಇರುತ್ತೆ, ಇವ್ರು ಮೂವರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗೆ ಸಮಾಜದಲ್ಲಿ 4 ವರ್ಣಗಳು, ಬ್ರಾಹ್ಮಣ ಎನ್ನುವಂಥವನು ಪುರೋಹಿತನ ಮಾಡ್ಕೊಂಡು ಹೋದ್ರೆ, ಕ್ಷತ್ರಿಯ ಎನ್ನುವಂಥವನು ಆಡಳಿತ ಮಾಡ್ತಿದ್ದ, ಶೂದ್ರ ಎನ್ನುವ ವೈಶ್ಯ ಎನ್ನುವಂಥವನು ಪಶುಸಂಗೋಪನೆ ಮಾಡ್ತಿದ್ದ, ಬಿಸ್ನೆಸ್ ಮಾಡ್ತಿದ್ದ, ಕೃಷಿ ಮಾಡ್ತಿದ್ದ, ಮತ್ತೆ ಈ ಮೂವರಿಗೆ ಹೆಲ್ಪ್ ಮಾಡೋರು ಬೇಕಿತ್ತಲ್ಲ, ಶೂದ್ರ ಎನ್ನುವಂಥವನು ಇದ್ದ. ಸೊ ಈಗ ಪರಸ್ಪರರು, ಬ್ರಾಹ್ಮಣ ಎನ್ನುವಂಥವನು 3 ವರ್ಣದವರಿಗೆ ಸೇವೆ ಮಾಡ್ತಿದ್ದ, ಕ್ಷತ್ರಿಯನು 3 ವರ್ಣದವರಿಗೆ, ವೈಶ್ಯನು 3 ವರ್ಣದವರಿಗೆ, ಶೂದ್ರ ಎನ್ನುವಂಥವನು 3 ವರ್ಣದವರಿಗೆ ಸೇವೆ ಮಾಡ್ತಕ್ಕಂಥ ಅಥವಾ ಕೆಲಸವನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಈ ವರ್ಣಗಳು ಆಗಿನ ಒಂದು ದಿನಗಳಲ್ಲಿ ಅವಶ್ಯಕತೆಯಾಗಿ ಬೇಕಿದ್ವು ಎನ್ನುವಂಥ ಒಂದು ವಿಚಾರ. ನೆಕ್ಸ್ಟ್ ಒನ್, ವರ್ಣಗಳ ನಡುವಿನ ಐಕ್ಯತೆಗಾಗಿ, ಫಾರ್ ದಿ ಯೂನಿಟಿ ಅಮಾಂಗ್ ದಿ ವರ್ಣಾಸ್. ವರ್ಣಗಳ ಮಧ್ಯೆ ಐಕ್ಯತೆಗಾಗಿ. ಎಸ್, ನಮ್ದು ಒಂದು ಸಪ್ರೇಟ್, ನಾವು ನಿಮ್ಮ ಪರವಾಗಿದ್ವಿ, ನೀವು ನಮ್ಮ ಪರವಾಗಿರಿ, ನಾವೆಲ್ಲರೂ ಸಮಾಜದ ಪರವಾಗಿರೋಣ, ಸಮಾಜದ ಅಭಿವೃದ್ಧಿಗಾಗಿ ನಾವು ಸೇವೆ ಮಾಡೋಣ, ಶ್ರಮ ವಹಿಸೋಣ ಎನ್ನುವಂತ ಒಂದು ಕಲ್ಪನೆ ಈ ವರ್ಣಗಳಲ್ಲಿ ಇತ್ತು. ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನಾವೆಲ್ಲ ಇರೋದು ಫಾರ್ ದಿ ಸೊಸೈಟಿ. ನಾವೆಲ್ಲರೂ ಸಹ ಸಮಾಜದ ಪರವಾಗಿ, ಸಮಾಜದ ಶ್ರೇಯಸ್ಸಿಗಾಗಿ, ಸಮಾಜದ ಒಳಿತಿಗಾಗಿ ಸೇವೆ ಮಾಡೋಣ ಎನ್ನುವಂತ ಒಂದು ಕಾನ್ಸೆಪ್ಟ್ ನಲ್ಲಿ ಈ ವರ್ಣಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಒಗ್ಗಟ್ಟನ್ನ, ತಮ್ಮದೇ ಆಗಿರ್ತಕ್ಕಂಥ ಒಂದು ಐಕ್ಯತೆಯಿಂದ ನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಸಮಾಜದಲ್ಲಿ ನೋಡ್ಕೊಂಡ್ ಬರ್ತೀವಿ. ನೆಕ್ಸ್ಟ್ ಒನ್, ಫಾರ್ ದಿ ಮೇಂಟೆನೆನ್ಸ್ ಆಫ್ ಪ್ಯೂರಿಟಿ, ಶುದ್ಧತೆಯ ನಿರ್ವಹಣೆಗಾಗಿ. ಎಲ್ಲ ಅದ್ ಕೇಳಿದ್ ನಾನು, ಯಾಕೆ ಸಪರೇಟ್ ಬೇಕು ಅಂತಿಲ್ಲ ಕೇಳ್ತೀವಿ ಅಂತಂದ್ರೆ, ಸಪರೇಟ್ ಇದ್ರೇನೆ ಚಂದ. ಹಾಲು ಸಪರೇಟ್ ಆಗಿರ್ಬೇಕು, ಮೊಸರು ಸಪರೇಟ್ ಆಗಿರ್ಬೇಕು, ಮಜ್ಜಿಗೆನೂ ಸಪರೇಟ್ ಆಗಿರ್ಬೇಕು, ಬೆಣ್ಣೆನೂ ಸಪರೇಟ್ ಆಗಿರ್ಬೇಕು, ತುಪ್ಪನೂ ಸಪರೇಟ್ ಆಗಿರ್ಬೇಕು. ಇವೆಲ್ಲ ಸಪರೇಟ್ ಆಗಿದ್ರೇನೆ ಆ ಶುದ್ಧ.
ಅವು ಚೆನ್ನಾಗಿರ್ತವೆ, ಮತ್ತೆ ಉಪಯೋಗಿಸ್ಲಿಕ್ಕೂ ಚಂದ, ಎಲ್ಲರಿಗೂ ಚಂದ. ಅವೆಲ್ಲ ಮಿಕ್ಸ್ ಆಗಿಬಿಟ್ವು ಅಂತ ಹೇಳಿದ್ರೆ ಒಂದ್ ರೀತಿಯಾಗಿ ಆ, ಒಂದು ವರ್ಸ್ಟ್ ಅಥವಾ ಮೈಲಿಗೆ ಅಥವಾ ಅಂತ ಏನು ಕಸ ಅಂತ ಹೇಳ್ತೀವಿ ನಾವು ಅಲ್ಲೇ ವೇಸ್ಟೇಜ್ ಅಂತೇಳಿ ಕರಿತೀವಿ ನಾವಿಲ್ಲಿ. ಅಲ್ಲ ವೇಸ್ಟೇಜ್ ಏನಕ್ಕೂ ಬರೋದಿಲ್ಲ, ಉಪಯೋಗ ಬರದೇ ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ಇರುತ್ತಾನೆ. ಹಾಗೆ ಸಮಾಜದಲ್ಲಿ ಈ 4 ವರ್ಣಗಳು ಯಾವಾಗ ಸಪರೇಟ್ ಆಗಿದ್ವೋ, ಸಪರೇಟ್ ಇದ್ದಾಗಲೇ ತಮ್ಮ ಒಂದು ಪರಿಶುದ್ಧತೆಯನ್ನ ಬ್ರಾಹ್ಮಣ ಎನ್ನುವಂಥನು ಮೈಲಿಗೆಯನ್ನು ಕಾಪಾಡ್ಲಿಕ್ಕೆ ಅವಂದೇ ಆಗಿರ್ತಕ್ಕ ಹೋಗ್ಬಿಟ್ಟು ಬ್ರಾಹ್ಮಣ ಜೊತೆಗೆ ಶೂದ್ರನೇ ಇದ್ದ ಅಂತ ಹೇಳಿದ್ರೆ ಅವಾಗ ಮಡಿ ಯಾವುದು, ಮೈಲಿಗೆ ಯಾವುದು, ಶುದ್ಧ ಯಾವುದು, ಅಶುದ್ಧ ಯಾವುದು ಎನ್ನುವಂತ ಒಂದು ಕಲ್ಪನೆನೇ ಗೊತ್ತಾಗೋದಿಲ್ಲ. ಸೊ ಶೂದ್ರನೂ ಸಪರೇಟ್ ಆಗಿರೋದ್ರಿಂದ ಅವಂದೇ ಆಗಿರ್ತಕ್ಕಂಥ ಶುದ್ಧತೆ ಅವನಿಗೆ ಇರುತ್ತೆ ಅಲ್ಲಿ. ಅವ್ನ್ ಪೊಲ್ಯೂಟ್ ಅಂತಲ್ಲ, ಅವನಿಗೆ ಅವಂದೇ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಕ್ಲೀನ್ನೆಸ್ ಅವನಿಗೆ ಇರ್ತದೆ ಅಲ್ವೇ. ಆ ದೃಷ್ಟಿಕೋನದಲ್ಲಿ ಪ್ರತಿಯೊಂದು ವ್ಯವಸ್ಥೆಯು ಒಂದು ಸಪರೇಟ್ ಆಗಿದ್ರೆ ಅಥವಾ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದ್ರೆ ಅದು ಶುದ್ಧತೆಯನ್ನ ಅಥವಾ ಪ್ಯೂರಿಟಿಯನ್ನ ಸ್ವಚ್ಛತೆಯನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಎನ್ನುವಂತ ಒಂದು ವ್ಯವಸ್ಥೆ ಎನ್ನುವಂತ. ಆ ನೆಕ್ಸ್ಟ್ ಒನ್, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವ ಇದೆ, ಗುರುತಿದೆ. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಇಟ್ಸ್ ಓನ್ ಎ ಪರ್ಟಿಕ್ಯುಲರ್ ಐಡೆಂಟಿಟಿ ಆರ್ ಪರ್ಟಿಕ್ಯುಲರ್ ಐಡೆಂಟಿಫಿಕೇಶನ್ ಇನ್ ಸೊಸೈಟಿ. ಅಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಗುರುತಿದೆ ಅಲ್ಲಿ. ಅದನ್ನ ಆ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವರ್ಣಗಳ ವ್ಯವಸ್ಥೆ ಬೇಕಿತ್ತು. ಅಲ್ಲಿ ಆಧಾರ್ ಅಂತ ಹೇಳ್ತೀವಿ ನೋಡಿ, ನೀಲ್ಕೇಣಿ ಅನ್ನುವಂಥವ್ರು ಇನ್ಫೋಸಿಸ್ ಸಾಫ್ಟ್ವೇರ್ ತಂತ್ರಜ್ಞಾನಿ, ನಾನು ಆಧಾರ್ ಮಾಡ್ಕೊಡ್ತೀನಿ, ಪ್ರತಿಯೊಬ್ಬ ವ್ಯಕ್ತಿಯ ಕಣ್ಣು ಮತ್ತು ಬೆರಳನ್ನ ನಾನು ಸ್ಕ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಒಂದು ನಂಬರ್ ಕೊಡ್ತೀನಿ ಅಂತಂದಾಗ ಕೆಲವೊಂದು ಜನ ಅಪಹಾಸ್ಯ ಮಾಡಿಬಿಟ್ಟು ನಗ್ತಾ ಇದ್ರು, ಹುಚ್ಚ ಅಂತ ಹೇಳಿ. ಬಟ್ ಇವತ್ ನೋಡಿ, ಆಧಾರ್ ಇಲ್ಲ ಅಂತ ಹೇಳಿದ್ರೆ ಯಾವೊಬ್ಬ ವ್ಯಕ್ತಿಯ ಜೀವನನೂ ಇಲ್ಲ. ಅಲ್ಲಿ ಈಗ ತಾನೇ ಹೇಳ್ತಾ ಇದ್ದೀನಿ, ನೀವು ಆಧಾರ್ ಬ್ಯಾಂಕಿಗೆ ಆಧಾರ್ ಲಿಂಕ್ ಜೋಡಿಸಿ, ಆಧಾರ್ ನಂಬರ್ ಅನ್ನ ಜೋಡಿಸಿ, ಅಷ್ಟು ಒಂದು ಇಂಪಾರ್ಟೆನ್ಸ್ ಅಂದ್ರೆ ಏನು, ಅದರಲ್ಲಿ ಇಡೀ ವ್ಯವಸ್ಥೆ ಇದೆ ನೋಡ್ರಿ. ಒಬ್ಬನ ಕಣ್ಣಿನ ಗೆರೆಗಳಿದ್ದಂತೆ ಇನ್ನೊಬ್ಬ ಕಣ್ಣಿನ ಗೆರೆಗಳಿರಲ್ಲ, ಒಬ್ಬ ಮನುಷ್ಯನ ಬೆರಳಿನ ಗೆರೆಗಳಿದ್ದಂತೆ ಇನ್ನೊಬ್ಬ ಮನುಷ್ಯನ ಗೆರೆಗಳಿರಲ್ಲ. ಅಲ್ಲ, ಈ ಭೂಮಿ ಮೇಲೆ 700 ಕೋಟಿ ಜನಸಂಖ್ಯೆ ಇದೆ. 700 ಕೋಟಿ ಜನಸಂಖ್ಯೆಯಲ್ಲಿ ನನ್ನ ಬೆರಳಿನ ರೇಖೆ ಇದ್ದಂಗೆ ಇನ್ನೊಬ್ಬನ ಬೆರಳಿನ ರೇಖೆ ಇರೋದೇ ಇಲ್ಲ, ಚಾನ್ಸೇ ಇರಲ್ಲ. ಅಂತ ಒಂದು ಟೆಕ್ನಿಕ್ ಆ ನೀಲ್ಕೇಣಿ ಅನ್ನುವಂಥವ್ರು ಮಾಡ್ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗೆ ಆ ಅಸ್ತಿತ್ವನ, ಆ ವ್ಯಕ್ತಿಯ ಅಸ್ತಿತ್ವನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ವರ್ಣಗಳು ಬೇಕು. ಅಲ್ಲೇ ಬ್ರಾಹ್ಮಣ ಎನ್ನುವಂಥವ್ನು ಬೇಕು ಅಂತ ಹೇಳಿದ್ರೆ ಅದು ಇರ್ಬೇಕು ಅದು, ಅಥವಾ ರಾಜ ಎನ್ನುವಂಥದ್ದು ಬೇಕಂತ ಕ್ಷತ್ರಿಯ ಅನ್ನುವಂತ ಇರ್ಬೇಕು, ವ್ಯಾಪಾರಿ ಅಂತ ಹೇಳಿದ್ರೆ ವೈಶ್ಯ ಇರಬೇಕು, ಅಥವಾ ಸೇವಕ ಅಂತ ಹೇಳಿದ್ರೆ ಶೂದ್ರ ಇರಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಗಳನ್ನ ಆಗಿನ ಸಮಾಜ ಹೊಂದಿರತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್, ಧರ್ಮಸೂತ್ರಗಳ ನಿರ್ವಹಣೆಗಾಗಿ, ಫಾರ್ ದಿ ಮೇಂಟೆನೆನ್ಸ್ ಆಫ್ ಧರ್ಮಸೂತ್ರಸ್ ಆರ್ ಪುರಾಣಾಸ್ ಆರ್ ಲೆಜೆಂಡ್ಸ್ ಆರ್ ವೇದಾಸ್ ಆರ್ ಮಂತ್ರಾಸ್ ಅಂಡ್ ಸಾಕಷ್ಟು ಇದೆ ಧರ್ಮಸೂತ್ರಗಳು. ವೇದಗಳು ಅಂತ ಹೇಳ್ತೀವಿ, ಪುರಾಣಗಳು ಅಂತ ಹೇಳ್ತೀನಿ, ಶ್ರುತಿಗಳು ಮತ್ತು ಧೃತಿಗಳು ಅಂತ ಹೇಳ್ತೀವಿ ನಾವಲ್ಲಿ, ಅಲ್ಲಿ ಇತಿಹಾಸಗಳು ಅಂತ ಹೇಳ್ತೀವಿ. ಇವೆಲ್ಲವುಗಳನ್ನು ನಿರ್ವಹಣೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಬೇಕಿತ್ತು ಅಲ್ಲಿ. ಆ ವ್ಯವಸ್ಥೆ ಅಂತ ಹೇಳಿದ್ರೆ ವರ್ಣಗಳು. ವೇದಗಳನ್ನ ಕಲಿಸತಕ್ಕಂಥ ಒಂದು ಜವಾಬ್ದಾರಿ ಬ್ರಾಹ್ಮಣನಿಗಿತ್ತು, ಅವುಗಳನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಜವಾಬ್ದಾರಿ ಕ್ಷತ್ರಿಯನಿಗಿತ್ತು, ಅವುಗಳ ಸಮಯಕ್ಕೆ ಸಂದರ್ಭಕ್ಕನುಸಾರವಾಗಿ ಬಳಸಿಕೊಳ್ಳುವಂತ ಒಂದು ವ್ಯವಸ್ಥೆ ವೈಶ್ಯನಿಗಿತ್ತು. ಅವ್ಯಾವು ನನಗೆ ಗೊತ್ತೇ ಇಲ್ಲ ಎನ್ನುವಂತ ಒಂದು ರೂಪದಲ್ಲಿ ಶೂದ್ರ. ಸೊ ಹೀಗೆ ನಾನಾ ರೂಪದಲ್ಲಿ ಇರ್ತಕ್ಕಂಥ ಒಂದು ಸೂತ್ರಗಳನ್ನ ಅಥವಾ ವ್ಯವಸ್ಥೆಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ವರ್ಣಗಳು ಬೇಕಿದ್ವು. ಅವೆಲ್ಲ ಬೇಕು, ಅವು ಜೀವನದ ಒಂದು ಭಾಗಗಳವಲ್ಲಿ. ರಾಮಾಯಣ ಮತ್ತು ಮಹಾಭಾರತ ಅಂತ ಹೇಳ್ತೀವಿ. ರಾಮಾಯಣ ಮಹಾಭಾರತ ನಡೆದಿಲ್ಲ ಗೊತ್ತಿಲ್ಲ, ಅದು ಬೇರೆ ವಿಚಾರ ಚರ್ಚೆ. ಆದ್ರೆ ಅದರಲ್ಲಿ ಬರ್ತಕ್ಕಂಥ ಒಂದು ಅಂಶಗಳು, ಅದರಲ್ಲಿ ಬರ್ತಕ್ಕಂಥ ಒಂದು ತಾತ್ಪರ್ಯಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವು ಅಪ್ಲೈ ಆಗ್ತಾವ, ಪ್ರತಿಯೊಂದು ಕುಟುಂಬಕ್ಕೂ ಸಹ ಅವು ಅಪ್ಲೈ ಆಗ್ತಾವ. ಅಲ್ಲ, ಪ್ರತಿನಿತ್ಯ ಜೀವನದಲ್ಲೂ ಸಹ ನಾವು ಅವುಗಳನ್ನ, ಅದರಲ್ಲಿ ಬರ್ತಕ್ಕಂಥ ಒಂದು ಘಟನೆಗಳಾಗಿರುವುದು, ಸಂದೇಶಗಳಾಗಿರುವುದು, ಉಪದೇಶಗಳಾಗಿರುವುದು, ಅವುಗಳನ್ನ ನಮ್ಮ ಜೀವನಕ್ಕೆ ಹೋಲಿಕೆ ಮಾಡ್ತೇವೆ. ಹಾಗೆ ಈ ಧರ್ಮಸೂತ್ರಗಳು ಅಥವಾ ಪುರಾಣಗಳು ಅಥವಾ ಇನ್ನಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ನಾವು ಪ್ರೊಟೆಕ್ಷನ್ ಮಾಡಬೇಕು, ಅವುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಈ ವರ್ಣ ವ್ಯವಸ್ಥೆಗಳು ಎನ್ನುವಂಥ ಬಹಳ ಇಂಪಾರ್ಟೆಂಟ್ ಆಗಿದ್ವು ಎನ್ನುವಂಥ. ಅಂಡ್ ನೆಕ್ಸ್ಟ್ ಒನ್, ವರ್ಣ ವ್ಯವಸ್ಥೆಗಳು ನಿಯಮಗಳನ್ನು ಒದಗಿಸುತ್ತವೆ. ದ ವರ್ಣ ಸಿಸ್ಟಮ್ ಪ್ರೊವೈಡಿಂಗ್ ಇಸ್ ಎ ಸ್ಪೆಸಿಫಿಕ್ ಪ್ರೊಸೀಜರ್ಸ್ ಟು ಹಸ್ ಅಂಡ್ ಅವರ್ ಸೊಸೈಟಿ. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಿಯಮಾವಳಿಗಳನ್ನ ರೂಪಿಸಿಕೊಡ್ತವೆ ನಮಗೂ ಮತ್ತು ಸಮಾಜದವರಿಗೆ. ಅಂದ್ರೆ ಬದುಕು ಅಂದ್ರೆ ಏನು, ಜೀವನ ಅಂದ್ರೆ ಏನು, ಅಲ್ಲಿ ವ್ಯವಸ್ಥೆ ಅಂತಂದ್ರೆ ಏನು, ಸ್ವಚ್ಛತೆ ಅಂತಂದ್ರೇನು, ಶುದ್ಧ ಅಂದ್ರೆ ಏನು, ಅಶುದ್ಧ ಅಂದ್ರೆ ಏನು, ಯಾವುದು ಮಾಡಬಾರ್ದು, ಯಾವುದು ಮಾಡಬೇಕು,
ಯಾವ್ದನ್ನ ತಿರಸ್ಕರಿಸ್ಬೇಕು. ಈ ರೀತಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ನಿಯಮಾವಳಿಗಳನ್ನ ಈ ವರ್ಣ ವ್ಯವಸ್ಥೆಗಳು ನಮ್ಗೆ ಹಾಕ್ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ. ಅಂದ್ರೇನು ಅವು ಬೇಕು. ಎಲ್ಲ ಒಂದ್ ಕಡೆ ಅವು ಅವಶ್ಯಕತೆ ಇದ್ದು ಎನ್ನುವಂತ ಒಂದು ವಿಚಾರದಲ್ಲಿ ನಾವು ಈ ವರ್ಣ ವ್ಯವಸ್ಥೆಗಳನ್ನ ನೋಡ್ಕೊಂಡ್ ಬರ್ತೀವಿ ನಾವು. ನೆಕ್ಸ್ಟ್ ಒನ್ ಫಾರ್ ದಿ ಮ್ಯೂಚುವಲ್ ಸರ್ವಿಸ್, ಪರಸ್ಪರ ಸೇವೆ. ಅಲ್ಲ, ಒಬ್ರಿಗೊಬ್ರು ಸೇವೆ ಮಾಡ್ತಕ್ಕಂಥ. ಈಗ ಅದೇ ಹೇಳಿದ್ನಲ್ಲ, ಮನೆಯಲ್ಲಿ ಎಲ್ಲದನ್ನು ಒಬ್ರೇ ಮಾಡ್ಲಿಕ್ಕೆ ಆಗೋದಿಲ್ಲ. ಅಡಿಗೆನೂ ಮಾಡ್ಬೇಕು, ಕಸನೂ ಹೊಡಿಬೇಕು, ಪೂಜೆನೂ ಮಾಡ್ಬೇಕು, ಮತ್ತ್ ತಿರ್ಗಾ ಎಲ್ಲ ಆಗುವಗಳನ್ನು ಒಬ್ರೇ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಯಾವ ಕೆಲಸನೂ ಸಕ್ಸಸ್ ಆಗೋದಿಲ್ಲ. ಹಾಗೆ ಎಲ್ಲಾ ಕೆಲಸನೂ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್, ಅಲ್ಲ, ಕೆಲಸವನ್ನ ಹಂಚಬೇಕು. ಯಾರ್ಯಾರಿಗೆ ಏನೇನ್ ಕೆಲಸ ಅಂತ ಹೇಳಿಬಿಟ್ಟು ಹಂಚಿದಾಗ ಆ ಕೆಲಸ ಸಕ್ಸಸ್ ಆಗುತ್ತದೆ. ಎಲ್ಲರೂ ಒಂದೇ ಕೆಲಸವನ್ನ ಮಾಡಬೇಕು ಅಥವಾ ಎಲ್ಲಾ ಕೆಲಸವನ್ನು ಒಬ್ಬರೇ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಸಾಧ್ಯ ಆಗುತ್ತೆ ಅಲ್ಲಿ. ಆಗ ಯಾವ ಕೆಲಸನೂ ಯಶಸ್ವಿ ಆಗೋದಿಲ್ಲ. ಅಥವಾ ಒಂದೇ ಕೆಲಸವನ್ನ ನಾನಾ ಜನರು ಮಾಡಿದ್ರೆ ಅಲ್ಲಿ ಆ ಒಂದು ಕಾರ್ಯಕ್ಕೆ ಒಂದು ನಾವೊಂದು ಜಸ್ಟಿಸ್, ನ್ಯಾಯವನ್ನ ಕೊಟ್ಟಂಗ ಆಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಾಗಿ ವರ್ಣಗಳು ಬೇಕಿತ್ತು ಆಗಿನ ಸಂದರ್ಭದಲ್ಲಿ. ನೆಕ್ಸ್ಟ್ ಒನ್, ಸಾಂಪ್ರದಾಯಿಕ ಸಮಾಜದಲ್ಲಿನ ಒಡಂಬಡಿಕೆಯಾಗಿ ವರ್ಣ ಅಂತ ಹೇಳ್ತೀವಿ ನಾವಲ್ಲಿ. ದ ವರ್ಣ ಆಸ್ ಎ ಕಮಿಟ್ಮೆಂಟ್ ಇನ್ ಟ್ರೆಡಿಷನಲ್ ಸೊಸೈಟಿ. ಎಸ್, ಇದೊಂದು ಒಡಂಬಡಿಕೆ ಅಂತ ಹೇಳ್ತೀವಿ ನಾವಲ್ಲಿ. ಕೊಡುಕೊಳ್ಳುವುದು ಅಂತೇಳಿ ಒಡಂಬಡಿಕೆ. ಅಲ್ಲ, ನಿಮ್ ಪಾಡಿ ನೀವು ವೇದಗಳನ್ನ ಓದ್ತೀರಿ, ನಿಮ್ ಪಾಡಿ ನೀವು ಆಡಳಿತ ಮಾಡ್ತೀರಿ, ನಿಮ್ ಪಾಡಿ ನೀವು ವ್ಯವಹಾರ ಮಾಡ್ತೀರಿ, ನನ್ನ ಪಾಡಿ ನಾನು ಸೇವೆ ಮಾಡ್ತಿರ್ತೀನಿ. ಹೀಗೆ ಒಂದ್ ರೀತಿ ಕಮಿಟ್ಮೆಂಟ್ ಅದ ಇಲ್ಲ. ಅಲ್ಲ, ಎಲ್ಲ ಒಂದ್ ರೀತಿಯ ಕಮಿಟ್ಮೆಂಟ್ ಅಲ್ಲ. ಆ ಕಮಿಟ್ಮೆಂಟ್ ರೂಪದಲ್ಲಿ ಈ ವರ್ಣಗಳು ಸಮಾಜದಲ್ಲೇ ನಡ್ಕೊಂಡು ಬಂದಿದ್ದು, ಸಾಂಪ್ರದಾಯಿಕ ಸಮಾಜದಲ್ಲಿ. ಅಲ್ಲೇ ಆ ದೃಷ್ಟಿಕೋನದಲ್ಲಿ ಅಂದ್ರೇನು, ಆ ಒಂದು ವ್ಯವಸ್ಥೆಯಲ್ಲಿ ಆಗಿನ ಸಮಾಜದಲ್ಲಿ ಅಥವಾ ಆಗಿನ ಒಂದು ಕಾಲಘಟ್ಟದಲ್ಲಿ ಇವುಗಳ ಅವಶ್ಯಕತೆ ಇತ್ತು, ಹಾಗೆ ಇದು. ಬಟ್ ಈಗಿನ ಒಂದು ಸಂದರ್ಭದಲ್ಲಿ ಈ ವರ್ಣಗಳ ವ್ಯವಸ್ಥೆ ಎನ್ನುವಂಥದ್ದು ಬಹುತೇಕವಾಗಿ ಇಲ್ಲ. ಆದ್ರೆ ವರ್ಣಗಳೆನ್ನುವಂಥವು ಜಾತಿಗಳಾಗಿ ಮಾರ್ಪಟ್ಟಿರ್ತಕ್ಕಂಥದ್ದನ್ನ ನಾವು ಇವತ್ತಿನ ದಿನಗಳಲ್ಲಿ ನೋಡ್ಕೊಂಡು ಬರ್ತೀವಿ ನಾವಿಲ್ಲಿ. ಸೊ ಇಷ್ಟು ವರ್ಣ ವ್ಯವಸ್ಥೆಗಳನ್ನ ನಾವು ಪರಿಚಯ ಮಾಡ್ಕೊಂಡ್ರೆ ಸಾಕು ಅಂತೇಳಿ ಅನ್ಸುತ್ತೆ. ನೆಕ್ಸ್ಟ್